ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ವಿಜಯಭವ ಯೂಟ್ಯೂಬ್ ಚಾನಲಿಂದ ಕಾಲೇಜ್ ಶಿಕ್ಷಣ ಇಲಾಖೆಯ ಆಯುಕ್ತರು ಮತ್ತು ನಿರ್ದೇಶಕರು ಮತ್ತು ಮುಖ್ಯ ಆಡಳಿತಾಧಿಕಾರಿಗಳ ಒಂದು ಸಲಹೆ ಮೇರೆಗೆ ಒಂದು ವಿನೂತನವಾದ ಪ್ರೋಗ್ರಾಮನ್ನು ನಮ್ಮ ಸ್ಟುಡಿಯೋದಿಂದ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಏನು ಅಂತಂದರೆ, ನಮ್ಮ ಇಲಾಖೆಯಲ್ಲಿ ಹಲವು ಕೋರ್ಸ್ಗಳು ಅವೈಲಬಲ್ ಇದೆ. ಈಗ UG ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಈ ಸಮಯದಲ್ಲಿ ಯುನಿಕ್ ಆಗಿರುವಂಥ ಕೋರ್ಸ್ಗಳು, ನಾರ್ಮಲ್ ಆಗಿ BA BCom BSc ಎಲ್ಲರಿಗೂ ಗೊತ್ತಿರುತ್ತೆ. ಅದರ ನಡುವೆ ವಿಶೇಷವಾಗಿ ಯುನಿಕ್ ಆಗಿರುವಂಥ ಕೋರ್ಸ್ಗಳು ನಮ್ಮ ಇಲಾಖೆನ ಕೆಲವು ಕಾಲೇಜುಗಳಲ್ಲಿದೆ. ಆ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗೆ VHD ಸೆಂಟ್ರಲ್ ಹೋಮ್ ಸೈನ್ಸ್ ಕಾಲೇಜ್ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಕಡೆಯಿಂದ ಮಮತಾ ಬಿ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ ಮಾಡ್ತೀನಿ. ಹಾಗೇನೆ ಡಾಕ್ಟರ್ ಇಂದಿರಮ್ಮ ಮೇಡಮ್ ಅವರು ಕೂಡ ಇದ್ದಾರೆ, ಅವರು ಕೂಡ ವೆಲ್ಕಮ್ ಮಾಡ್ತೀನಿ. ನಮಸ್ಕಾರ. ಮೇಡಮ್, ಈಗ BA BCom BSc ಕೇಳಿರ್ತೀವಿ. ಈ ಕ್ಯಾಟಗರಿನಲ್ಲಿ ಹೋಮ್ ಸೈನ್ಸ್ ಯಾವ ವಿಭಾಗಕ್ಕೆ ಬರುತ್ತೆ, ಏನು ಸಬ್ಜೆಕ್ಟ್ ನ ವಿಶೇಷಗಳು? ಇದು ಈ ಗೃಹ ವಿಜ್ಞಾನ ಆರ್ಟ್ಸ್ ಅಲ್ಲೂ ಸೈನ್ಸ್ ಅಲ್ಲೂ ಎರಡರಲ್ಲೂ ಓದ್ತೀವಿ ನಾವು. ಕಲೆಯೂ ಹೌದು, ವಿಜ್ಞಾನವೂ ಹೌದು. ವಿಜ್ಞಾನವೂ ಹೌದು, ಕಲೆಯೂ ಹೌದು. ಹಾಗೇನೆ ಇದು ವಾಣಿಜ್ಯ ವಿಭಾಗದಲ್ಲೂ ನಾವು ಸ್ವಲ್ಪ ಟಚ್ ಮಾಡ್ತೀವಿ. ವಾಣಿಜ್ಯ ವಿಭಾಗನೂ ನಾವು ಟಚ್ ಮಾಡ್ತೀವಿ. ಹಾಗಾಗಿ ಗೃಹ ವಿಜ್ಞಾನ ಒಂದು ಮಲ್ಟಿಫೆಸೆಟ್ ಆಗಲಿ ಇಂಟರ್ ಡಿಸಿಪ್ಲಿನರಿ ಕೋರ್ಸ್ ಅಂತ ಅಥವಾ ಸಬ್ಜೆಕ್ಟ್ ಆಗಿ ನಾವು ತಗೊಳ್ತೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ, ಇದು ಈ ಗೃಹ ವಿಜ್ಞಾನ ನಮ್ಮ ದಿನನಿತ್ಯದ ಜೀವನಕ್ಕೆ ತುಂಬ ಹತ್ತಿರವಾಗಿರುತ್ತೆ. ಇದು ಎಲ್ಲ ವಿಷಯಗಳು ಅಂದರೆ ಕಲೆ ಆಗಲಿ ವಿಜ್ಞಾನ ಆಗಲಿ ವಾಣಿಜ್ಯ ವಿಷಯಗಳನ್ನು ನಾವು ಇದರಲ್ಲಿ ಅಳವಡಿಸ್ಕೊಂಡಿದ್ದೀವಿ. ನಮ್ಮ ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಎಲ್ಲಾನು ವಿಷಯಗಳನ್ನು ನಾವು ಓದ್ತೀವಿ. ಹಾಗೆಯೇ ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಈ ವಿಷಯ ಓದಿದ್ರೆ ನಾವು ಎಲ್ಲ ವಿಷಯದಲ್ಲೂ ಜ್ಞಾನ ಸಂಪಾದನೆಯನ್ನು ನಾವು ಮಾಡ್ಬೋದು ಅಂತ ಹೇಳ್ತೀವಿ. ಹಾಗೆಯೇ ಯಾಕಂದರೆ ಈ ಸಬ್ಜೆಕ್ಟು ಈ ವಿಷಯ ಏನಾಗುತ್ತೆ ಅಂದರೆ, ನಾವು ಅಕಸ್ಮಾತ್ ಕೆಲಸ ಸಿಗ್ಲಿಲ್ಲಪ್ಪ ಅಂತಂದ್ರೂ ನಮ್ಮ ಮನೆಗೆ ನಮ್ಮ ಪರ್ಸ್ನಲ್ ಲೈಫಿಗೆ ಇದನ್ನು ಅಳವಡಿಸ್ಕೋಬೋದು. ಹಾಗೆಯೇ ಇದು ಕೆಲಸಕ್ಕೂ ತುಂಬಾ ಕೌಶಲ್ಯ ಅಭಿವೃದ್ಧಿ ನಮ್ಮಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಇದರಲ್ಲಿ ಸ್ಕಿಲ್ಸ್ ಮೇಲೆ ತುಂಬಾ ಇಂಪಾರ್ಟೆನ್ಸ್ ಈ ಗೃಹ ವಿಜ್ಞಾನದಲ್ಲಿ ನಾವು ಕೊಡ್ತಾ ಇದ್ದೀವಿ. ಕೊಡ್ತೀರಾ? ಓಕೆ ಇಂದಿರಾ ಮೇಡಮ್, ಈ ಯಾವ್ಯಾವ ಸ್ಟೇಜಲ್ಲಿ ಸ್ಟಡಿ ಮಾಡ್ಬೋದು? UG PG ವಿಚಾರಕ್ಕೆ ಬಂದರೆ ಡೈರೆಕ್ಟ್ PGಗೆ ಬರ್ಬೋದಾ ಅಥವಾ UG ಓದ್ದವ್ರು ಮಾತ್ರ PGಗೆ ಬರ್ಬೋದಾ? ಈ ಮಾಹಿತಿ ಮುಖ್ಯವಾಗುತ್ತೆ. ಓಕೆ, ಸರಿ. ಇದು ಈ ಗೃಹ ವಿಜ್ಞಾನ ಅನ್ನೋ ಒಂದು ಸಬ್ಜೆಕ್ಟ್ನ ಮಹತ್ವವನ್ನು ಅರಿತು CBSE ಪಠ್ಯಕ್ರಮದಲ್ಲಿ ಹೈಸ್ಕೂಲ್ ಲೆವೆಲ್ನಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹೋಮ್ ಸೈನ್ಸ್ ಅಂತಾನೆ ಒಂದು ಪೇಪರ್ ಇದೆ ಅವರಿಗೆ. ಆ ಪೇಪರಲ್ಲಿ ಹುಡುಗರು ಮತ್ತು ಹುಡುಗಿಯರಿಗೆ ಇಬ್ಬರಿಗೂ ಆ ಶಿಕ್ಷಣ CBSE ಪಠ್ಯಕ್ರಮದಲ್ಲಿ ಬರುತ್ತೆ. ಅದಾದ ನಂತರ ಕಾಲೇಜ್ ಹಂತಕ್ಕೆ ಬಂದಾಗ PUCನಲ್ಲಿ ಅವರು 2 ಸೈನ್ಸ್ ವಿಭಾಗದಲ್ಲಿ, ಅದು PCBH ಅಂತ, ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಅಂಡ್ ಹೋಮ್ ಸೈನ್ಸ್, ಅದು ಒಂದು. ಇನ್ನೊಂದು CBPH ಅಂತ, ಕೆಮಿಸ್ಟ್ರಿ ಬಯಾಲಜಿ ಸೈಕಾಲಜಿ ಹೋಮ್ ಸೈನ್ಸ್ ಅಂತ. ಇವೆರಡು ಕಾಂಬಿನೇಷನ್ ಅನ್ನ PUC ಹಂತದಲ್ಲಿ ಓದ್ಬೋದು ಮಕ್ಕಳು. ಆಮೇಲೆ ಆರ್ಟ್ಸ್ ದಲ್ಲಿ HEPS ಅಂತ, ಹೋಮ್ ಸೈನ್ಸ್, ಎಕನಾಮಿಕ್ಸ್, ಸೋಷಿಯಾಲಜಿ, ಸೈಕಾಲಜಿ ಅಂತ, ಅದನ್ನ ಆರ್ಟ್ಸ್ ವಿಭಾಗದಲ್ಲೂ ಕೂಡ ಅವ್ರು ಓದ್ಬೋದು. PUCನಲ್ಲಿ ಗೃಹ ವಿಜ್ಞಾನವನ್ನ ಅಧ್ಯಯನ ಮಾಡಿದಂಥ ವಿದ್ಯಾರ್ಥಿಗಳು ಮುಂದೆ ಅವರು ಪದವಿಗೂ ಕೂಡ ತಗೋಬಹುದು. PUCನಲ್ಲಿ ಹೋಮ್ ಸೈನ್ಸ್ ಓದೋರು ಪದವಿಗೆ ಬರಬಹುದು. PUCನಲ್ಲಿ ಓದಿಲ್ಲ, ನಾನು ಬೇರೆ ಓದಿದ್ದೀನಿ, ಅವ್ರು ಬರ್ಬೋದಾ? ಹೌದು ಸರ್, PUCನಲ್ಲಿ ಓದಿ ಮುಂದೆನೂ ಬರಬಹುದು. ಇಲ್ಲದೆ ಹೋದ್ರೆ ಅದನ್ನ ನೇರವಾಗಿ ಡಿಗ್ರಿ ಹಂತದಲ್ಲೂ ಕೂಡ ಅವರು ಅಡ್ಮಿಷನ್ ತಗೋಬಹುದು. ಹೌದು. ಈಗ ಹೋಮ್ ಸೈನ್ಸ್ ಅಂದ್ರೆ ಈ ಪದದಲ್ಲೇ ಹೋಮ್, ಗೃಹ ಅನ್ನೋದು ಭಾರತದಲ್ಲಿ ಒಂದು ಸೈಕಾಲಜಿ ಏನಂತಂದ್ರೆ, ಹೋಮ್ ಮ್ಯಾನೇಜ್ಮೆಂಟ್ ಎಲ್ಲ ಹೆಣ್ಮಕ್ಳಿಗೆ ಅಂತ. ಈ ಕೋರ್ಸ್ ಎಕ್ಸ್ಕ್ಲೂಸಿವ್ಲಿ ಹೆಣ್ಮಕ್ಳಿಗ ಅಥವಾ ಹುಡುಗರಿಗೂ ಸೀಟ್ಸ್ ಅವೈಲಬಲ್ ಇದೆಯಾ? ಇಬ್ರು ಅಡ್ಮಿಷನ್ ಆಗ್ತಾರಾ ನಿಮ್ಮಲ್ಲಿ? ಅಲ್ಲಾಂದ್ರೆ ಈ ಕೋರ್ಸಿಗೆ ಇಬ್ರು ಕೆಲವು ಕಾಲೇಜಲ್ಲಿ, ಫಾರ್ ಎಕ್ಸಾಂಪಲ್ ಹಾಸನ್ ಕಾಲೇಜ್, ಗೌರ್ಮೆಂಟ್ ಕಾಲೇಜಲ್ಲಿ ಈ ಗೃಹ ವಿಜ್ಞಾನ ಕಾಲೇಜ್ ಇದೆ. ಅಲ್ಲಿ ಹುಡುಗರು ಹುಡುಗಿಯರು ಇಬ್ರು ಅಡ್ಮಿಷನ್ಸ್ ಇದೆ. ನಮ್ದು ಮುಂಚಿಂದನೂ ಕೆಲವು ಕಾಲೇಜಸ್ ಮುಂಚಿಂದನೂ ಅದು ನಿಮ್ಗೆ ಹೇಳಿದಲ್ಲ, ನೀವು ಹುಡುಗಿಯರಿಗೆ ಅಂತ ಅಂದಾಗ ಮುಂಚೆ ಹುಡುಗಿಯರಿಗೆ ಮಾತ್ರ ಇತ್ತು. ಇವಾಗ ಹುಡುಗರಿಗೂ ಹುಡುಗಿಯರಿಗೂ ಎರಡೂ ಜೆಂಡರ್ ಬಯಾಸ್ ಇಲ್ಲ. ಹಾಗೇನೆ ಇದರಲ್ಲಿ ಮೈಸೂರಲ್ಲಿ ಯುವರಾಜಸ್ ಕಾಲೇಜ್, ಅಲ್ಲೂ ಬರೇ ಹುಡುಗರಿಗೆ ಈ ಸಂಪನ್ಮೂಲ ನಿರ್ವಹಣೆದು ಅವ್ರಿಗಿದೆ. ಅಂದ್ರೆ ಈ ಸಬ್ಜೆಕ್ಟ್ ಕೇವಲ ಹೆಣ್ಮಕ್ಳಿಗೆ ಅಂತ ಅಲ್ಲ, ಕೆಲವು ಕಾಲೇಜುಗಳಲ್ಲಿ ಮಹಿಳಾ ಕಾಲೇಜ್ ಫಿಕ್ಸ್ ಆದ ಕಡೆ ಹೆಣ್ಮಕ್ಳು ಇರ್ತಾರೆ, ಕೋ ಎಜುಕೇಶನ್ ಇದ್ದ ಕಡೆ ಗಂಡ್ ಮಕ್ಳಿಗೂ ಅಡ್ಮಿಷನ್ ಇದೆ, ಹೆಣ್ಮಕ್ಳಿಗೂ ಓಪನ್ ಅಪ್. ಓಕೆ, ಇದಕ್ಕೆ ಜಾಯಿನ್ ಆದ ನಂತರ ಮೇಡಮ್ ಏನೇನ್ ಸಬ್ಜೆಕ್ಟ್ಗಳನ್ನ ಸ್ಟಡಿ ಮಾಡ್ತಾರೆ?
ಸೊ ಇದಕ್ಕೆ ಜಾಯಿನ್ ಆದಾಗ ಇದರಲ್ಲಿ ನಾವು ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಓದ್ತೀವಿ, ಅಂದರೆ ಮಾನವ ವಿಕಾಸ ಅಥವಾ ಮಾನವ ಅಭಿವೃದ್ಧಿ ಅಂತ ಹೇಳ್ತಾರೆ. ಇದರಲ್ಲಿ ನಾವು ಒಂದು ಸ್ಪೆಷಲೈಸ್ ಕೋರ್ಸು ಈ ಸತಿ ತಂದಿದ್ದೀವಿ. ಅದು ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಆ್ಯಂಡ್ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಇದೆ. ಅದನ್ನು ಡೀಟೇಲ್ ಆಗಿ ಮುಂದೆ ಓದ್ಬೋದು. ಆಮೇಲೆ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ, ಸಂಪನ್ಮೂಲ ನಿರ್ವಹಣೆ ಅಂತ, ಇದರಲ್ಲಿ ಒಂದು ಸ್ಪೆಷಲೈಸ್ ಕೋರ್ಸು ನಾವೇನು ಮಾಡಿದ್ದೀವಿ ಅಂದರೆ ಇಂಟೀರಿಯರ್ ಡಿಸೈನ್ ಆ್ಯಂಡ್ ಡೆಕೋರೇಷನ್ ಅಂತ ತಂದಿದ್ದೀವಿ. ಹಾಗೆಯೇ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಅಂತ ಇದ್ದಾರೆ, ಆಹಾರ ಮತ್ತು ಪೌಷ್ಟಿಕತೆ. ಇದರಲ್ಲಿ ನಾವು ಕ್ಲಿನಿಕಲ್ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಅಂತ ಸ್ಪೆಷಲೈಸ್ ಕೋರ್ಸ್ ತಂದಿದ್ದೀವಿ. ಹಾಗೆ ಟೆಕ್ಸ್ಟೈಲ್ಸ್ ಆ್ಯಂಡ್ ಕ್ಲೋದಿಂಗ್, ಇದರಲ್ಲಿ ಉಡುಪು ಮತ್ತು ನೇಯ್ಗೆ ಅಂತ ಹೇಳ್ತಾರೆ. ಇದರಲ್ಲಿ ನಾವೊಂದು ಸ್ಪೆಷಲೈಸ್ ಕೋರ್ಸ್ ಅಂದರೆ ಫ್ಯಾಷನ್ ಆ್ಯಂಡ್ ಅಪ್ಯಾರಲ್ ಡಿಸೈನ್ ಅಂತ ತಗೊಂಡ್ಬಂದಿದ್ದೀವಿ. ಹಾಗೆಯೇ ಎಕ್ಸ್ಟೆನ್ಷನ್ ಎಜುಕೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಇದೆ. ಈ ಎಲ್ಲಾನು ಸೇರಿಸಿ ಅಂದರೆ ಅದರಲ್ಲಿರೋ ಒಂದು ಇಂಪಾರ್ಟೆನ್ಸ್ ಅಂದರೆ ನಮಗೆ ಈಗಿನ ಜನ್ರೇಷನ್ಗೆ ಈಗಿನ ಟೆಕ್ನಾಲಜಿಗೆ ಏನು ಬೇಕೋ, ಹಾಗಾಗಿ ಅದ್ರ ಜೊತೆಗೆ ಒಂದು ಸ್ಪೆಷಲೈಸ್ ಕೋರ್ಸ್ನ ತೆಗೆದಿದ್ದೀವಿ. ಅಂದ್ರೆ ಇತ್ತೀಚಿನ ಟ್ರೆಂಡ್ ಏನಂದ್ರೆ ಒಂದು ಡಿಗ್ರಿ ಇದ್ರೆ ಸಾಕಾಗಲ್ಲ, ಅಡಿಷನಲ್ ನೀವು ಒಂದು ಸ್ಕಿಲ್ ಕೋರ್ಸ್ ಬೇಕು ಅಂತ. ಹೌದು, ನೀವು ಇನ್ಕ್ಲೂಸಿವ್ ಆಗಿ ಇಲ್ಲೇ ತಂದ್ಬಿಟ್ಟಿದ್ದೀರಾ. ಡಿಗ್ರಿನಲ್ಲೇ ಈ ವರ್ಷದಿಂದ ಆರಂಭ ಆಗ್ತಿದೆ. ಇಲ್ಲ ಇದು ತುಂಬಾ ವರ್ಷದಿಂದ ಇದೆ, ಬೇರೆ ಬೇರೆ ಕಾಲೇಜಸ್ ಅಲ್ಲೂ ಇದೆ, ಆಡ್ ಆಗ್ತಾ ಇದೆ. ಹಾಗೆ ಸುಮಾರು ಎಷ್ಟು ಕಾಲೇಜಲ್ಲಿ ಕರ್ನಾಟಕದಲ್ಲಿ ನಾವು ಗೌರ್ಮೆಂಟ್ ಕಾಲೇಜುಗಳಲ್ಲಿ ಈ ಕೋರ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು? ಅಪ್ರಾಕ್ಸಿಮೇಟ್ ಒಂದು 5-6 ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಮತ್ತೆ ತುಂಬಾ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಈ ಕೋರ್ಸ್ಗಳು ಅವೈಲಬಿಲಿಟಿ ಇದೆ. ಹೋಮ್ ಸೈನ್ಸ್ ನಲ್ಲಿ ಏನು ವಿಶೇಷ ಅಂದ್ರೆ ಇದನ್ನ ಓದೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವ ತರ ಲಾಭ ಆಗುತ್ತೆ? ಓಕೆ ಸರ್, ಇದರಲ್ಲಿ ಈಗ ಮಮತಾ ಮೇಡಮ್ ಹೇಳಿದಾಗೆ 5 ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ಕ್ರೋಢೀಕರಿಸಿ ಒಂದೇ ಸಬ್ಜೆಕ್ಟ್ ಆಗಿ ಓದ್ತಾರೆ. ಗೃಹ ವಿಜ್ಞಾನ ಅಂತ ಅವರು ಓದಬೇಕಾದ್ರೆ ಆ ಎಲ್ಲ ಸಬ್ಜೆಕ್ಟ್ಗಳ ಕೆಲವೊಂದು ಪೇಪರ್ಸನ್ನು ಅವರು ಅಧ್ಯಯನ ಮಾಡಬೇಕಾಗತ್ತೆ. ಆಮೇಲೆ ಮುಂದೆ ಕಾಲಕ್ಕೆ ತಕ್ಕ ಹಾಗೆ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಬದಲಾವಣೆ ತಂದಿದ್ದಾರೆ. ಹಾಗೆ ಇದನ್ನು ಮುಂದೆ ಹೆಚ್ಚಿನ ಪರಿಣಿತಿಯನ್ನು ಹೊಂದಬೇಕು ಅಂತ ಹೇಳಿ ಈ 5 ವಿಭಾಗಗಳಲ್ಲಿ, ಅದು ಹ್ಯೂಮನ್ ಡೆವಲಪ್ಮೆಂಟ್ ಇರ್ಬೋದು, ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಫುಡ್ ಆ್ಯಂಡ್ ನ್ಯೂಟ್ರಿಷನ್, ಟೆಕ್ಸ್ಟೈಲ್ಸ್ ಆ್ಯಂಡ್ ಕ್ಲೋದಿಂಗ್ ಮತ್ತು ಎಕ್ಸ್ಟೆನ್ಷನ್ ಎಜುಕೇಷನ್ ಆ್ಯಂಡ್ ಕಮ್ಯುನಿಕೇಷನ್, ಈ 5 ವಿಭಾಗಗಳಲ್ಲಿ ಹೊಸ ಕೋರ್ಸ್ಗಳನ್ನು ನವೀಕರಿಸ್ಕೊಂಡು ನಾವು ಆವಿಷ್ಕಾರ ಮಾಡ್ಕೊಳ್ತಾ ಬಂದಿದೆ. ಆ ಸಬ್ಜೆಕ್ಟ್ ಕೂಡ ಈ ಥರ ಯಾವುದೇ ಸಬ್ಜೆಕ್ಟ್ ಇದ್ದ ಹಾಗೆ ಇದರಲ್ಲೂ ಕೂಡ ಹೊಸತನಗಳು ಬಂದು ಆಗಿದೆ. ಇದನ್ನು ಯಾಕೆ ಓದಬೇಕು ಅಂತ ಹೇಳಿದ್ರೆ, ಈ ಗೃಹ ವಿಜ್ಞಾನ ಸಬ್ಜೆಕ್ಟು ಬೇರೆ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಇವಾಗ ಏನಾಗಿದೆ, ನಾವು ಹೆಚ್ಚಿನ ಒತ್ತನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಕೊಡ್ತಾ ಇದ್ದೀವಿ. ಹೌದು, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡ್ತಾ ಇರುವಾಗ ಈ ಮಾನವಿಕ ವಿಜ್ಞಾನಗಳು ಸ್ವಲ್ಪ ಹಿಂದೆ ಕುಳಿತಾವಿದೆ. ಈ ಗೃಹ ವಿಜ್ಞಾನ ವಿಷಯ ಅದು ತಂತ್ರಜ್ಞಾನದೊಂದಿಗೂ ಕೂಡ ಮತ್ತು ಮಾನವಿಕ ವಿಜ್ಞಾನಗಳೊಂದಿಗೂ ಕೂಡ ಅದು ಹೋಗ್ಬೋದು. ಅಂದರೆ BSc-ನಲ್ಲೂ ಓದ್ಬೋದು, BA-ನಲ್ಲೂ ಓದ್ಬೋದು. ಇದೇನು ಅಂತಂದರೆ, ಒಂದು ಅವರಿಗೆ ವೈಜ್ಞಾನಿಕ ತಳಹದಿಯನ್ನು ಕೊಡುತ್ತೆ. ಈಗ ಉದಾಹರಣೆಗೆ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ತಗೊಂಡ್ರೆ, ಒಬ್ಬ ವ್ಯಕ್ತಿಯ ಬೆಳವಣಿಗೆ ಅಂದರೆ ಪ್ರಸವ ಪೂರ್ವ ಅವಧಿಯಿಂದ ವೃದ್ಧಾಪ್ಯದವರೆಗೆ ಅವರು ಕಲಿತಾರೆ, ಅದು ವೈಜ್ಞಾನಿಕ ತಳಹದಿ ಆಗುತ್ತೆ. ಅದರ ಜೊತೆಗೆ ಅವರಿಗೆ ಬೇಕಾದಂಥ ಇತರೆ ಕೌಶಲ್ಯಗಳನ್ನು ಕೂಡ ಕೊಡುವಂಥ ಬೇರೆ ಬೇರೆ ವಿಧದ ಪೇಪರ್ಸ್ಗಳು ನಾವಿನ್ನು ಮುಂದೆ ಒಂದೊಂದಾಗಿ ವಿವರವಾಗಿ ಹೇಳೋಣ. ಇವೆಲ್ಲವನ್ನು ಓದಿದಾಗ ಅವರಿಗೆ ಉದ್ಯೋಗಾಧಾರಿತ ಶಿಕ್ಷಣ ಒಂದು ಅಲ್ಲದೇನೆ ಅವರ ವೈಯಕ್ತಿಕ ಬೆಳವಣಿಗೆಗೆ, ವೈಯಕ್ತಿಕ ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೂ ಕೂಡ ಅದು ಪೂರಕವಾಗಿ ಬರುತ್ತೆ. ಇದು ಈಗ ಡಾಕ್ಟರ್ ಮಮತಾ ಮೇಡಮ್ ಹೇಳಿದಾಗೆ ಮೊದಲು ಬರೀ ಹೆಣ್ಮಕ್ಳಿಗಂತಲೇ ಆರಂಭವಾದಂಥ ಈ ಕೋರ್ಸು ಜಾಗತಿಕ ಮಟ್ಟದಲ್ಲಿ, ನಂತರ ಅದರ ಮುಂದೆ ಮಹತ್ವವನ್ನು ಅರಿತು ಅದನ್ನು ಲಿಂಗಾಧಾರಿತ ಮಾಡ್ದಲೇ ಅದನ್ನು ಇಬ್ಬರಿಗೂ, ಬಾಯ್ಸು ಗರ್ಲ್ಸು ಇಬ್ಬರಿಗೂ ಅದನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ನೀವು ಹೇಳಿದ ಹಾಗೆ ಇದು ಬರೀ ಗೃಹ ವಿಜ್ಞಾನ ಅಂತಂದರೆ ಇದು ಬರೀ ಅಡುಗೆನ, ಬರೀ ಮನೆಗೆ ಮಾತ್ರ ಸೀಮಿತನ ಅಂತ ಒಂದು ಡೌಟ್ ಎಲ್ಲರಲ್ಲೂ ಇದೆ. ಅದೊಂದು ಮಿಸ್ಕಾನ್ಸೆಪ್ಟ್, ತಪ್ಪು ಕಲ್ಪನೆ ಜನರಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ಅವರು ತಿಳ್ಕೊಳ್ಳುವಂಥ ಪ್ರಯತ್ನನೇ ಮಾಡೋಕ್ಕೆ ಹೋಗಲ್ಲ. ವರ್ಡ್ ಹೋಮ್ ಸೈನ್ಸ್ ಅಂತ ಬಂದ ತಕ್ಷಣ ಇದೇನಪ್ಪ ಮನೆಗೆ ಸಂಬಂಧಪಟ್ಟಿದ್ದು, ಇದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು ಅಂತ ಉಳಿದವ್ರು ಅದನ್ನ ತಿಳ್ಕೊಳ್ಳುವಂಥ ಪ್ರಯತ್ನ ಪಡೋದಿಲ್ಲ. ಸೊ ಇವತ್ತು ನೀವು ನಮ್ಮನ್ನು ಇಲ್ಲಿ ಕರೆದು ಅದ್ರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನನ ಮಾಡೋಣ. ಇದು ಉದ್ಯೋಗಕ್ಕೆ ಸಹಕಾರ ಆಗೋದಲ್ದಲೆ ಅವರ ವೈಯಕ್ತಿಕ ವಿಕಸನಕ್ಕೂ ಕೂಡ ಸಹಾಯ ಆಗುತ್ತೆ. ಹಾಗೇನೆ ಏನಾಗ್ತಾ ಇದೆ ಅಂದ್ರೆ, ಇವಾಗ ಈ ತರ ಹೋಮ್ ಸೈನ್ಸ್ ಅಂದ್ರೆ ಬರೀ ಏನಪ್ಪಾ ಅಡುಗೆ ಮಾಡೋದು ಅಂತ ಡಾಕ್ಟರ್ ಇಂದ್ರ ಅವರು ಹೇಳ್ದಂಗೆ ಆ ಥರ ಮಿಸ್ಕನ್ಸೆಪ್ಷನ್ ಕೆಲವು ಸತಿ ಏನಾಗ್ತಾ ಇದೆ ಅಂದರೆ ಅದನ್ನ ಚೇಂಜ್ ಮಾಡಬೇಕು, ವರ್ಡಿಂಗ್ಸು ನಾಮಿನ್ಕ್ಲೇಚರ್ಸೇ ಚೇಂಜ್ ಮಾಡಬೇಕು ಅಂತ ಒಂದು ಕೆಲವು ಯೋಚನೆನೂ ನಡೀತಾ ಇದೆ. ಅದ್ರ ಕೆಲವು ಕಡೆ ಮಾಡೂ ಇದ್ದಾರೆ. ಕೆಲವು ಕೃಷಿ ವಿದ್ಯಾಲಯದಲ್ಲೆಲ್ಲ ಕಮ್ಯುನಿಟಿ ಸೈನ್ಸಸ್ ಅಂತ ಮಾಡಿದ್ದಾರೆ, ಕಮ್ಯುನಿಟಿ ಸೈನ್ಸಸ್ ಆ್ಯಂಡ್ ಫ್ಯಾಮಿಲಿ ಸ್ಟಡೀಸ್ ಅಂತ ಎಲ್ಲ ಮಾಡಿದ್ದಾರೆ. ಹಾಗಾಗಿ ಆ ಥರ ಯೋಚನೆಗಳು. ಆದರೆ ನಾವು ಹೋಮ್ ಸೈನ್ಸ್ ಅನ್ನೋದು ಒಂದು ಎಲ್ಲ ಕಡೆನೂ ಯಾರು ಬದಲಾಯಿಸೋಕ್ಕೆ ಇಷ್ಟನೂ ಪಡ್ತಾ ಇಲ್ಲ. ಇದು ಒಂಥರ ಒಳ್ಳೆ ವಿಷಯ ಮತ್ತು ನಮಗೆ ಎಲ್ಲದಕ್ಕೂ ಹತ್ತಿರವಾದ ವಿಷಯ ಆಗಿರೋದ್ರಿಂದ ಸಬ್ಜೆಕ್ಟ್ ಮತ್ತು ಮಕ್ಕಳು ಓದಿದ್ರೆ ಏನೋ ಒಂದು ಕಲಿಬೋದು. ಇದರಲ್ಲಿ ಕೌಶಲ್ಯಗಳಾಗಲಿ ನಮಗೆ ಮನೆಗೆ ನಮ್ಮ ಮನಸ್ಸಿಗೆ ಮನೆಗೆ ಎಲ್ಲನೂ ಹತ್ತಿರವಾಗಿರುವಂಥದ್ದಾಗಿರೋದಕ್ಕಿಂತ ಅಂದರೆ ಈ ವಿಷಯವನ್ನ
ಸೀಮಿತ ವ್ಯಾಪ್ತಿಯಲ್ಲಿ ನೋಡಬಹುದು. ಇದಕ್ಕೆ ಒಂದು Broader. ಬ್ರಾಡರ್ ಅಪ್ರೋಚ್ ಅಲ್ಲಿ ನೋಡಿದಾಗ ಈ ಹೋಮ್ ಸೈನ್ಸ್ ಅಲ್ಲಿ ತುಂಬಾ ಸ್ಕೋಪ್ ಇದೆ ಅನ್ನೋದನ್ನ ಮನವರಿಕೆ ಮಾಡ್ತಾ ಇದ್ದಾರೆ. ಮೈ ಕ್ವಶನ್ ಮೇಡಮ್, ಈಗ ಸರ್ಕಾರಿ ಉದ್ಯೋಗಗಳು, ಖಾಸಗಿ ಉದ್ಯೋಗಗಳು ಮತ್ತು ಆಂಟ್ರಪ್ರಿನರ್ಶಿಪ್ ಮೂರು ಮೇನ್ ಆಗಿ ಯುವಕರಿಗೆ ಉದ್ಯೋಗದ ಕಡೆ ತೆಗೆದುಕೊಂಡು ಹೋಗೋ ದಾರಿಗಳು. ಈಗ ಸರ್ಕಾರಿ ಉದ್ಯೋಗ ಸಿಗ್ಬೇಕು ಅಂತ ಅಂದ್ರೆ ಹೋಮ್ ಸೈನ್ಸ್ ಥ್ರೂ ಏನಾದ್ರೂ ಅಪಾರ್ಚುನಿಟೀಸ್ ಎಕ್ಸ್ಕ್ಲೂಸಿವ್ ಆಗಿದೆಯಾ? ಜನರಲ್ ಡಿಗ್ರಿ ಬೇಸ್ಡ್ ಅಲ್ಲಿ ಬರೆಯೋದ್ರ ಆಚೆಗೆ ಹೋಮ್ ಸೈನ್ಸ್ ಓದೋದ್ರಿಂದ ಇಂಥದ್ದೊಂದು ಅಪಾರ್ಚುನಿಟಿ ಇದೆ. ಸರ್, ಇದು ಬಹಳ ಮಕ್ಕಳಿಗೆ ಬೇಕಾದಂಥ ಇನ್ಫಾರ್ಮೇಷನು. ಸರ್ಕಾರಿ ಉದ್ಯೋಗ ಅಂತ ಬಂದಾಗ ಎಲ್ಲೆಲ್ಲಿ KPSC ಅಥವಾ UPSC ಎಲ್ಲೆಲ್ಲಿ ಪದವಿಯನ್ನು ಮಾನದಂಡ ಮಾಡ್ತಾರೋ ಆ ಪದವಿಗೆ ಎಲ್ಲದಕ್ಕೂ ಇವರು ಅರ್ಹತೆಯನ್ನು ಪಡ್ಕೊಳ್ತಾರೆ. ಈಕ್ವಿವೆಲೆಂಟ್ ಆಗಿ ಪದವಿ ಶಿಕ್ಷಣ ಅವರು ಅಪ್ಲೈ ಮಾಡ್ಬೋದು. ಅದಲ್ಲದೆ ಒಂದು ಸ್ವಲ್ಪ ಹೆಚ್ಚಿನ ಒತ್ತು ಕೊಡೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ CDPO ಮತ್ತು ACDPO ಹಾಕ್ತಾರೆ. ಆಮೇಲೆ ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಮತ್ತು ICDS ಅಲ್ಲಿ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡ್ತಾರೆ, ರಿಸರ್ಚ್ ವಿಂಗ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಆಹಾರ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂಥ ಹಲವಾರು ಇಲಾಖೆಗಳಲ್ಲಿ ಅವರಿಗೆ ಪ್ರಿಫರೆನ್ಸ್ ಕೊಟ್ಟು ಕರೀತಾರೆ ಸರ್. ಓಕೆ, ಈಗ ಫೆಸಾಯ್ ಆಕ್ಟ್ ಬಂದ್ಮೇಲೆ ಆಹಾರ ತಂತ್ರಜ್ಞಾನದಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗಿದೆ. ವುಮೆನ್ ಅಂಡ್ ಚೈಲ್ಡ್ ಇಲಾಖೆನಲ್ಲೂ ಕೂಡ ತುಂಬಾ ರಿಕ್ರೂಟ್ಮೆಂಟ್ ಗಳು ಇರುತ್ತೆ. ಅಲ್ಲಿ ಇದಕ್ಕೆ ವಿಶೇಷ ಪ್ರಾಧಾನ್ಯತೆ ಇದೆ. ಸಬ್ಜೆಕ್ಟ್ ಹೋಮ್ ಸೈನ್ಸ್ ಅಂತಾನೆ ಕಾಲ್ ಫಾರ್ ಮಾಡ್ತಾರೆ. ಗೃಹ ವಿಜ್ಞಾನ ಪದವಿ ಪಡೆದವರಿಗೆ ಆದ್ಯತೆ ಅಂತಾನೆ ಕೊಡ್ತಾರೆ ಸರ್. ಆದ್ಯತೆ ಬೇಸ್ಡ್ ಅಲ್ಲಿ. ಹಾಗೇನೇ ಜನರಲ್ ಡಿಗ್ರಿನಲ್ಲಿ ಈಗ ಒಬ್ಬ BA ವಿದ್ಯಾರ್ಥಿ ಮತ್ತೆ ಹೋಮ್ ಸೈನ್ಸ್ ವಿದ್ಯಾರ್ಥಿಗಳು ಬಂದಾಗ BA ವಿದ್ಯಾರ್ಥಿ ಓಪನ್ ಕಾಂಪಿಟೇಷನ್ ಇರ್ತಾರೆ, ಹೋಮ್ ಸೈನ್ಸ್ ವಿದ್ಯಾರ್ಥಿ ಓಪನ್ ಕಾಂಪಿಟೇಷನ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಕೆಲವು ಹುದ್ದೆಗಳು ಅಪಾರ್ಚುನಿಟೀಸ್ ಇದೆ. ಅಂದ್ರೆ ಸಮಾನ ವರ್ಷಗಳು ಕಳೆದಾಗ ವಿಶೇಷ ಆದ್ಯತೆ ಸಿಗೋದ್ರಿಂದ ಇದನ್ನು ಚಾಯ್ಸ್ ಮಾಡಬಹುದು. ಇದು ಗವರ್ಮೆಂಟ್ ಸೆಕ್ಟರ್ ಆಯ್ತು. ಇನ್ನು ಖಾಸಗಿ ವಲಯದಲ್ಲಿ ಉದ್ಯೋಗಾವಕಾಶಗಳು, ಖಾಸಗಿಯಲ್ಲಿ ಅಂದ್ರೆ ನೀವು ಕೇಳಲೇಬೇಡಿ ಸರ್, ಅಷ್ಟು ಉದ್ಯೋಗಗಳು ನಮ್ಗಲ್ಲಿ ಸಿಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಅಂದ್ರೆ ಇವಾಗ ಫುಡ್ ಅಂಡ್ ನ್ಯೂಟ್ರಿಷನ್ ಅಂತಾನೆ ಇದು ಓದಿರ್ತಾರೆ, ಅದ್ರಲ್ಲಿ ಕ್ಲಿನಿಕಲ್ ನ್ಯೂಟ್ರಿಷನ್ ಅಂತ ಹಾಸ್ಪಿಟಲ್ಸ್ ಅಲ್ಲಿ ಹೌದು ಡಯಟಿಷಿಯನ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಫುಡ್ ಕೌನ್ಸಿಲರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗೇನೆ ಇವಾಗ ಇಂಟೀರಿಯರ್ ಡಿಸೈನ್ ಅಂಡ್ ಡೆಕೋರೇಷನ್ ಅನ್ನ ಹೇಳ್ಬೋದಾದ್ರೆ ಅಲ್ಲಿ ಡಿಸೈನರ್ಸ್, ಲ್ಯಾಂಡ್ಸ್ಕೇಪ್ ಡಿಸೈನರ್ಸ್, ಪ್ರಾಡಕ್ಟ್ ಡಿಸೈನರ್ಸ್, ವಿಜುವಲ್ ಮರ್ಚೆಂಡೈಸರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹ್ಯೂಮನ್ ಡೆವಲಪ್ಮೆಂಟ್ ದಲ್ಲಿ ತಗೊಂಡ್ರೆ ನಾವು ಇದರಲ್ಲಿ ಕನ್ಸಲ್ಟೆಂಟು, HR ಕನ್ಸಲ್ಟೆಂಟ್ಸು, NGO ಮತ್ತು ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟಲ್ಲಿ, ಹಾಗೆಯೇ ಎಜುಕೇಟರ್ಸ್ ಆಗಿ, ಕೌನ್ಸಿಲರ್ಸ್ ಆಗಿ, ಇವಾಗಂತೂ ಸ್ಟೋರಿ ಟೆಲ್ಲರ್ಸ್ ಆಗಿ ತುಂಬಾ ಉದ್ಯೋಗಗಳು ಇದರಲ್ಲಿ ಸಿಗ್ತಾ ಇದೆ. ಹಾಗೆಯೇ ಅವಕಾಶ ಇದೆ. ಆದರೆ ಟೆಕ್ಸ್ಟೈಲ್ಸ್ ಆ್ಯಂಡ್ ಕ್ಲೋದಿಂಗ್ ಅಂತ ತಗೊಂಡಾಗ ಪ್ಯಾಟರ್ನ್ ಮೇಕರ್ಸು, ವಿಜುವಲ್ ಮರ್ಚೆಂಡೈಸರ್ಸು ಆ ಥರನೂ ಕೆಲಸ ಮಾಡ್ಬೋದು. ಆಮೇಲೆ ಎಕ್ಸ್ಟೆನ್ಷನ್ ಎಜುಕೇಷನ್ ಅಂದರೆ NGOಸು ಅದರಲ್ಲೆಲ್ಲನೂ ನಾವು ಕೆಲಸ ಮಾಡ್ತೀವಿ. ನಾವು ನಾರ್ಮಲಿ ಈ ಖಾಸಗಿ ರಿಕ್ರೂಟ್ಮೆಂಟ್ ಗಳನ್ನ BE ಕಾಲೇಜ್ಗಳಲ್ಲಿ ಎಲ್ಲ ಹೇಗೆ ಅಬ್ಸರ್ವ್ ಮಾಡ್ತೀವಿ, MBA ಕಾಲೇಜ್ಗಳಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಇರುತ್ತೆ. ನಿಮ್ಮಲ್ಲಿ ಅಂದ್ರೆ ಈ ತರ ಹೋಮ್ ಸೈನ್ಸ್ ಕಾಲೇಜ್ಗಳಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಅಪ್ರೋಚ್ ಗಳನ್ನ ಮಾಡೋ ಪ್ರಯತ್ನ ನಡೆದಿದೆಯಾ? ಹೌದು ಸರ್, ಖಂಡಿತ ನಡೆದಿದೆ. ನಮ್ಮ ಇದು ಹೋಮ್ ಸೈನ್ಸಲ್ಲಿ ಈ ಮಕ್ಕಳ ಬೆಳವಣಿಗೆಗೆ ಸಂಬಂಧಿಸಿದಂಥ ಅಂದರೆ ಶಾಲಾ ಪೂರ್ವ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಅನೇಕ NGOಗಳು ಬಂದು ಅವರಿಗೆ ಕಂಟೆಂಟ್ ಡೆವಲಪ್ಮೆಂಟ್, ನಿಮಗೆ ಗೊತ್ತಿದೆ ಆರಂಭಿಕ ವರ್ಷಗಳಲ್ಲಿ ಎಲ್ಲೂ ಫಾರ್ಮಲ್ ಎಜುಕೇಷನ್ ಇಲ್ಲ. ಈಗ NEP-ನಲ್ಲೂ ಬಂದಿರೋದು 8 ವರ್ಷದ ನಂತರ ಬಂದಿರೋದು. ಅದಕ್ಕಿಂತ ಹಿಂದಿಂದು ನಮಗೆ ಅದು ನಾನ್ ಫಾರ್ಮಲ್ ಎಜುಕೇಷನ್ ಥರನೇ ಇರೋದ್ರಿಂದ ಸಾಕಷ್ಟು ಸಂಸ್ಥೆಗಳು ಕಂಟೆಂಟ್ ರೈಟಿಂಗ್ ಮಾಡಿಸ್ತಾ ಇದ್ದಾವೆ. ಅಲ್ಲೆಲ್ಲ ನಮ್ಮ ಸ್ಟೂಡೆಂಟ್ಸ್, ನಮ್ಮಲ್ಲಿ MSc ಓದಿದಂಥದ್ದು, BSc ಓದಿದಂಥ ಮಕ್ಕಳಿಗೆ ಕಂಟೆಂಟ್ ರೈಟಿಂಗ್ ಕೆಲಸಗಳು ಸಹ ಬರುತ್ತೆ. ಆಮೇಲೆ ಮಕ್ಕಳನ್ನ ಶಾಲಾ ಪೂರ್ವ ಶಿಕ್ಷಣಕ್ಕೆ ಅಂದರೆ ನರ್ಸರಿ ಶಾಲೆಗಳಲ್ಲಿ, ಬಹಳಷ್ಟು ಬ್ರ್ಯಾಂಡೆಡ್ ನರ್ಸರಿ ಶಾಲೆಗಳಲ್ಲೂ ಕೂಡ ನಮ್ಮ ಸ್ಟೂಡೆಂಟ್ಸು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಬರುತ್ತೆ. ಅದೇ ಥರ ಎಲ್ಲ ಇದರಲ್ಲೂ ಕೂಡ ಟೆಕ್ಸ್ಟೈಲ್ಸ್ ಫೀಲ್ಡಲ್ಲಿ ಇರ್ಬೋದು, ನ್ಯೂಟ್ರಿಷನ್ ಫೀಲ್ಡಲ್ಲಿ ಇರ್ಬೋದು, ಎಲ್ಲರೂ ಅದೇ ಉದ್ದಿಮೆಗಳು ಬಂದು ಇಂಟೀರಿಯರ್ ಇದು ಆರ್ಕಿಟೆಕ್ಟ್ ಫರ್ಮ್ಸ್ ಎಲ್ಲ ಬರುತ್ತಲ್ಲ, ಆರ್ಕಿಟೆಕ್ಟ್ ಫರ್ಮ್ಸ್ ಅಲ್ಲೆಲ್ಲ ನಮ್ದು ಇಂಟೀರಿಯರ್ ನಮ್ಮ ಮಕ್ಕಳನ್ನ ಇಂಟೀರಿಯರ್ ಡಿಸೈನ್ ಅಂಡ್ ಡೆಕೋರೇಷನ್ ಮಾಡ್ಕೊಂಡಿರೋ ಮಕ್ಕಳದ ಪದವಿ ಅವ್ರನ್ನು ತಗೊಳ್ತಾ ಇದ್ದಾರೆ. 3 ವರ್ಷದಲ್ಲಿ ಮಲ್ಟಿಪಲ್ ಸ್ಕಿಲ್ಗಳು ಆಡ್ ಆನ್ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಮಲ್ಟಿಪಲ್ ಸೆಕ್ಟರ್ ಅವ್ರಿಗೆ ಯಾವ್ದ್ರಲ್ಲಿ ವಿಶೇಷ ಪಾರಣ್ಯತೆ ಗಳಿಸ್ತಾರೆ ಅದ್ರಲ್ಲಿ ಮುಂದೋಗ್ತಾರೆ. ಈಗೇನ್ ಖಾಸಗಿ ವಿಚಾರದಲ್ಲಿ ಉದ್ಯೋಗ ಹೇಳಿದ್ರಿ, ಆ ವಿಚಾರದಲ್ಲಿ ಅವರೇ ಇನ್ವಾಲ್ವ್ ಆಗಿ ಅವರೇ ಬಂಡವಾಳ ಹಾಕಿದ್ರೆ ಅದರಲ್ಲೇ ಉದ್ಯಮಿಗಳು ಆಗ್ಬೋದು. ಹೌದು, ನೀವು ಹೇಳಿದ್ರೆ ಆಂಟ್ರಪ್ರಿನರ್ಸ್ ಅಂತ ಹೇಳಿದ್ರಲ್ಲ, ಆಂಟ್ರಪ್ರಿನರ್ಸ್ಗೆ ಇದು ಯಾಕಂದ್ರೆ ನಾವು ಹೇಳಿದ್ವಿ ಗೃಹ ವಿಜ್ಞಾನದಲ್ಲಿ ನಮ್ದು ಸ್ಕಿಲ್ ಬೇಸ್ಡ್ ಎಜುಕೇಶನ್ ಆಗಿರೋದ್ರಿಂದ ಎಲ್ಲ ವಿಭಾಗದಲ್ಲಿ ನಾವು ಒಂದು ತಗೊಂಡ್ರೆ ಇವಾಗ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಆಗಲಿ ತಗೊಳ್ಳಿ, ಹ್ಯೂಮನ್ ಡೆವಲಪ್ಮೆಂಟ್ ಅಂದರೆ ಅವರು ಇವಾಗ ಹ್ಯೂಮನ್ ರಿಲೇಷನ್ಶಿಪ್ಪು ಹೇಗಿರಬೇಕು, ಹಾಗೆ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಇವರೆಲ್ಲರೂ
ಒಂದು ಉದ್ಯೋಗಗಳ ಸ್ವಯಂ ಉದ್ಯೋಗಗಳನ್ನ ಮಾಡ್ಬೋದು. ಎಸ್ ಮೇಡಮ್, ಇದು ಮಾಡಬಹುದು. ಇವಾಗ ಅವೇ ಕಡೆ ಎಲ್ಲ ಮಾಡ್ತಾ ಹೌದು. ಇದ್ದಾರಲ್ಲ, ಎಷ್ಟೊಂದು ಜನ ಅವ್ರು ಇವಾಗ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂತ ಬರುತ್ತೆ, ಇಂಪಾರ್ಟೆಂಟ್ ಆಗಿ ಪ್ರಾಡಕ್ಟ್ ಡಿಸೈನಿಂಗ್ ಅಂಡ್ ಡೆವಲಪ್ಮೆಂಟ್. ಈ ಕಡೆ ಇಂಟೀರಿಯರ್ಸ್ ತಗೊಂಡ್ರೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಲ್ಲ ಡಿಸೈನಿಂಗ್ ಮಾಡ್ತಾರೆ. ಆಮೇಲೆ ಫುಡ್ ರಿಲೇಟೆಡ್ ಆದರೆ ಫುಡ್ ಪ್ರಾಡಕ್ಟ್ ಡೆವಲಪ್ಮೆಂಟ್ಸ್ ಇರುತ್ತೆ, ಅದನ್ನು ಮಾರ್ಕೆಟಿಂಗ್ ಮಾಡೋದು ಅದೆಲ್ಲನೂ. ಆಮೇಲೆ ನಮಗೆ ಒಂದು ಪೇಪರೇ ಇದೆ, ಆಂಟ್ರಪ್ರಿನರ್ಶಿಪ್ ಮ್ಯಾನೇಜ್ಮೆಂಟ್ ಅಥವಾ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಅಂತ ವಿವಿಧವಾಗಿ ನಾವು ಹೇಳ್ಕೊಡ್ತೀವಿ. ಅದು ಇಂಪಾರ್ಟೆಂಟ್. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಈಗಿನ ಇದರಲ್ಲಿದ್ದಾಗ ಸ್ಕಿಲ್ ಓರಿಯೆಂಟೆಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ನಾವು ಇದರಲ್ಲಿ ಅಳವಡಿಸ್ಕೊಡ್ತೀವಿ. ಈಗ ನೀವಿಬ್ರು ಚೆನ್ನಾಗಿ ಮಾಹಿತಿ ಕೊಟ್ರಿ. ಗೌರ್ಮೆಂಟ್ ಅಲ್ಲೂ ಅವಕಾಶ ಇದೆ, ಪ್ರೈವೇಟ್ ಅಲ್ಲಿ ಆಂಟರ್ಪ್ರಿನರ್ಶಿಪ್ ಅಲ್ಲಿ ಇದೆ. ಬಟ್ ಒಂದು ಜನಪ್ರಿಯವಾದ ನಡವಳಿಕೆ ಹ್ಯೂಮನ್ ಬಿಹೇವಿಯರ್ ಅಂತ ಅಂದ್ರೆ, ಡಾಕ್ಟರ್ ನಾನು ಎಷ್ಟೇ ಎಕ್ಸ್ಪರ್ಟೈಸ್ ಅಂತ ಹೇಳಿದ್ರು ಕೂಡ ಪೇಷಂಟ್ ಅವ್ರ ಹತ್ರ ಅಪ್ರೋಚ್ ಆಗಲ್ಲ. ಅವರ ಒಬ್ಬ ಪೇಷಂಟು ಇಂಥ ಡಾಕ್ಟರ್ ಹತ್ರ ಹೋಗಿದ್ದೆ, ನಾನು ಚೆನ್ನಾಗಾಯ್ತು, ನನಗೆ ಅನುಕೂಲ ಆಯ್ತು ಅಂದಾಗ ಅದು ಮೋಸ್ಟ್ ಪಬ್ಲಿಕ್ ಟಾಕ್ ಆಗತ್ತೆ. ಆ ಥರ ನಮ್ಮ VSD ಹೋಮ್ ಸೈನ್ಸ್ ಇಂದ ಗೌರ್ಮೆಂಟ್ ಸೆಕ್ಟರ್ಗೆ ಹೋದದ್ದು ಅಥವಾ ಪ್ರೈವೇಟ್ ಸೆಕ್ಟರ್ಗೆ ಹೋದದ್ದು ಅಥವಾ ಆಂಟರ್ಪ್ರಿನರ್ಶಿಪ್ ಮಾಡಿದೆ ಯಾವ್ದಾದ್ರು ಸಕ್ಸಸ್ ಸ್ಟೋರಿ 1 or 2 ಇದೆಯಾ? ಸರ್, ನಾನು ಒಂದಿದೆ ಹೇಳ್ತೀನಿ. ಇಂಟೀರಿಯರ್ ಡಿಸೈನ್ ನಮ್ದು ಇವಾಗ ಸ್ಪೆಷಲೈಸ್ ಸ್ಕೂಲ್ಸ್ ಅಂತ ಇದ್ದಾಗ ಹೇಳಿದ್ನಲ್ಲ, ಇವಾಗ ನಮ್ಮ ಮಕ್ಕಳಿಗೆ BSc ಓದಿದ ತಕ್ಷಣನೇ ಕೆಲಸ ಸಿಗ್ತಿದೆ ಸರ್, ಇಮಿಡಿಯೇಟ್ ಆಗಿ. ಯಾಕಂದ್ರೆ ನಾವು ಇಂಟರ್ನ್ಶಿಪ್ ಕಳಿಸ್ತಾ ಇದೀವಿ. ನೀವು ಹೇಳ್ದಲ್ಲ, ಇವಾಗ ಸರ್ಕಾರದಲ್ಲಿ ಅವ್ರು ಹೇಳ್ತಾರೆ ಇಂಟರ್ನ್ಶಿಪ್ ಕಂಪಲ್ಸರಿ ಅಂತ ಹೇಳ್ತಾ ಇದ್ದಾರೆ. ಇಂಟರ್ನ್ಶಿಪ್ ಅಲ್ಲಿ ಅಂದ್ರೆ ಅವ್ರು ಕಳಿಸ್ಬೇಕಾದ್ರೆ ಅವರು ಕೆಲಸ ನೋಡ್ಬಿಟ್ಟು ಅಲ್ಲೇ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಒಂದು. ಅವಾಗ ಅಲ್ಲಿ ಆಮೇಲೆ ಅಲ್ಲಿ ಅವರು ಫ್ರೀಲ್ಯಾನ್ಸ್ ಆಗಿನೂ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಆನ್ಲೈನಲ್ಲಿ ಲೈವ್ ಸ್ಪೇಸ್ ಇದಲ್ಲಿನೂ ಫ್ರೀಲ್ಯಾನ್ಸಿಗೆ ಮತ್ತೆ ಆನ್ಲೈನಲ್ಲೂ ಕೆಲಸ ಮಾಡ್ತಾರೆ. ಇವಾಗ ಆನ್ಲೈನ್ ಡಿಸೈನರ್ಸ್ ಎಲ್ಲ ಇದರಲ್ಲಿ ಇವಾಗ ಇದೆಯಲ್ಲ ಸರ್, ಪ್ರೈವೇಟ್ ಅಲ್ಲಿ ಅಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಸರ್. ಗೌರ್ಮೆಂಟ್ ಅಲ್ಲಿ ಈಗ ಇಬ್ರು CDPOಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇತ್ತೀಚಿನ ವರ್ಷಗಳಲ್ಲಿ ಬಂದಿರೋರು ಇಬ್ರು CDPO ಲೇಟೆಸ್ಟ್ ಆಗಿ ಈ CDPOಗಳು ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ರು ಅಂದ್ರೆ ಡಿಗ್ರಿ ಮೇಲೆ ಹೋಗಿ ಸೆಲೆಕ್ಟ್ ಆಗಿರೋರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಆಂಟರ್ಪ್ರೂನರ್ಸ್ ಅಂತ ಬಂದಾಗ ಇವಾಗ ಇದು ಶಾಲಾ ಪೂರ್ವ ವಯಸ್ಸಿನ ಮಕ್ಕಳಿಗೆ ಆಟಿಕೆಗಳನ್ನ ಡಿಸೈನ್ ಮಾಡ್ತಾರಲ್ಲ, ಅಂತ ಕಂಪನಿಗಳನ್ನ ಶುರು ಮಾಡಿ ತುಂಬಾ ಜನ ಚೆನ್ನಾಗಿ ನಡೀತಾ ಇದೆ. ಹೋದಂತ ವಿದ್ಯಾರ್ಥಿಗಳು ನ್ಯೂಟ್ರಿಷನ್ ಫ್ರೀಲ್ಯಾನ್ಸ್ ನ್ಯೂಟ್ರಿಷನ್, ಆನ್ಲೈನ್ ನ್ಯೂಟ್ರಿಷನ್ ಕೌನ್ಸಿಲಿಂಗ್ ಅದೆಲ್ಲ ತುಂಬಾ ಜನ ಮಾಡ್ತಾ ಇದ್ದಾರೆ. ಓಕೆ, ಖುಷಿ ಆಯ್ತು ಮೇಡಮ್. ಯಾಕಂದ್ರೆ ಇಂಥದ್ದೊಂದು ಒಳ್ಳೆ ಕೋರ್ಸ್ ಇದೆ, ಒಳ್ಳೆ ಅಪಾರ್ಚುನಿಟಿ ಇದೆ ತಿಳ್ಕೊಂಡು ನನಗೂ ಕುತೂಹಲ ಆಗ್ತಾ ಇದೆ. ಈಗ ಈ ಶೋನ ಇಡೀ ರಾಜ್ಯದ ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ನೋಡ್ತಾ ಇರ್ತಾರೆ. ಬೆಂಗಳೂರಿನವ್ರಿಗೇನೋ ಏನು ಆರಾಮಾಗಿ ಬರ್ತಾರೆ, ಅಡ್ಮಿಷನ್ ತಗೋತಾರೆ ಇರ್ತಾರೆ. ಈಗೆಲ್ಲೋ ಬೀದರ್ನಲ್ಲಿರೋರು, ಚಾಮರಾಜನಲ್ಲಿರೋರು ಇಲ್ಲಿ ಓದ್ಬೇಕು ಅಂದ್ರೆ ನೀವು ಇಷ್ಟು ವರ್ಷ ಈ ಕಾಲೇಜಲ್ಲಿ ಇದ್ದ ಅನುಭವದಲ್ಲಿ ಎಕ್ಸಾಕ್ಟ್ಲಿ ನೀವು ಹೀಗೆ ಅಂತ ಹೇಳ್ಬೇಕು ಅಂತ ಇಲ್ಲ, ಅವ್ರೇನಾದ್ರು ಸ್ಟೇ ಮಾಡೋದಕ್ಕೆ ಹಾಸ್ಟೆಲ್ ಫೆಸಿಲಿಟಿ, PG ಫೆಸಿಲಿಟೀಸ್ ಏನಾದ್ರು ಐಡಿಯಾ ಇದೆಯಾ? ಸರ್, ಎಲ್ಲ ಕಡೆನೂ ಹಾಸ್ಟೆಲ್ ಫೆಸಿಲಿಟೀಸ್ ಆದಷ್ಟು ಇದೆ ಸರ್. ಇವಾಗ ನಮ್ಮ ಇಲ್ಲಿ ಬೆಂಗಳೂರಲ್ಲಿ ಆದ್ರೆ ನಮ್ದು ಬ್ಯಾಂಗ್ಳೂರ್ ನಮ್ದೇ ಹಾಸ್ಟೆಲ್ಸ್ ಇದೆ. ಅದೇ ಅದು ಫ್ರೀ ಅಲ್ಲ, ಅಂದ್ರೆ ಪೇಮೆಂಟ್ ಇರುತ್ತೆ. ಅಂದ್ರೆ ವಾಟ್ ಎವರ್ ಅಂದ್ರೆ ಡಿವೈಡೆಡ್ ಬೇಸಿಸ್ ಮೇಲೆ ನಾವು ಎಷ್ಟು ಖರ್ಚಾಗುತ್ತೋ ಅದ್ರಲ್ಲಿ ಡಿವೈಡ್ ಮಾಡಿ ಕೊಡ್ತೀವಿ. ಹಾಸ್ಟೆಲ್ ಇದೆ. ಹಾಗೇನೆ ಕೆಲವು ಮೈಸೂರಲ್ಲೂ ಅವ್ರದ್ದೇ ಹಾಸ್ಟೆಲ್ಸ್ ಇದೆ. ಇವಾಗ ಹೊಳೆ ನರಸೀಪುರ ತಗೊಂಡಾಗ ಅಲ್ಲೂ ಗೃಹ ವಿಜ್ಞಾನ ಇದೆ ಅಲ್ಲ, ಅಲ್ಲಿ ಫ್ರೀ ಹಾಸ್ಟೆಲ್ ಇದೆಯಂತೆ, ಹೆಣ್ಮಕ್ಳಿಗೆ ಫ್ರೀ ಹಾಸ್ಟೆಲ್ ಇದೆ. ಹಾಸನ ಈ ತರ ಎಲ್ಲಾ ಕಡೆನೂ ಹಾಸ್ಟೆಲ್ ಫೆಸಿಲಿಟೀಸ್ ಗವರ್ಮೆಂಟ್ ಇಂದ ಆಗಿದೆ. ಹಾಗೇನೆ ಕಾಲೇಜಸ್ ಅಲ್ಲೂ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಸರ್, ಹಾಸ್ಟೆಲ್ಗಳು ಗೃಹ ವಿಜ್ಞಾನ ಶಿಕ್ಷಣನ ಕೆಲವೊಂದು ಕಾಲೇಜುಗಳಲ್ಲಿ ಕೊಡ್ತಾ ಇದ್ದಾರೆ ಮತ್ತು ಕೆಲವೊಂದು ವಿಶ್ವವಿದ್ಯಾಲಯದಲ್ಲೂ ನಡೀತಾ ಇದೆ. ಹಾಗಾಗಿ ಈ ಮಕ್ಕಳು ಯಾವುದೇ ಕಾಲೇಜಿಗೆ ಸೇರಿದ್ರೆ ಅವರಿಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಆ ಹಾಸ್ಟೆಲ್ಗಳಲ್ಲೂ ಕೂಡ ಈ ಮಕ್ಕಳು ದಾಖಲಾತಿಯನ್ನು ಪಡಿಬಹುದು. ಇಲ್ಲೂ ಸಿಗುತ್ತೆ. ಕೆಲವು ಸರಿ ಸರ್ಕಾರದವರು ಈಗ ಸ್ಕಾಲರ್ಶಿಪ್ ಪೋರ್ಟಲ್ ಇದೆಯಲ್ಲ, SSP ಪೋರ್ಟಲ್, NSP, ಅದ್ರಲ್ಲಿ ಎಲ್ಲದಕ್ಕೂ ಈ ಮಕ್ಕಳಿಗೆ ಎಲಿಜಿಬಿಲಿಟಿ ಇದೆ, ಸೌಲಭ್ಯ. ಏನು ಸರ್ಕಾರ ಮನಸ್ಸು ಮಾಡಿ ಏನಾದ್ರು ಬೋನಸ್ ಗಿಫ್ಟ್ಗಳು, ಲ್ಯಾಪ್ಟಾಪ್ಗಳು, ಟ್ಯಾಬ್ಗಳು ಕೊಡೋ ಸ್ಕೀಮ್ ಅಂದ್ರೆ ಎಲ್ಲದೂ ಕೊಟ್ಟಿದ್ದಾರೆ ಸರ್ ಸರ್ಕಾರದಿಂದ ನಮಗೆ. ಯಾಕಂದ್ರೆ ಎಲ್ಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಿಗುವಂತ ಫೆಸಿಲಿಟಿ ಇವರಿಗೂ ಸಿಗುತ್ತೆ, ಯಾವುದು ಕೂಡ ಮಿಸ್ ಆಗಲ್ಲ. VSD ಗೆ ವಿಶೇಷವಾಗಿ ಪೇಯ್ಡ್ ಹಾಸ್ಟೆಲ್, PG ತರದಲ್ಲಿ ಪೇಯ್ಡ್ ಹಾಸ್ಟೆಲ್ ಕೂಡ ಇದೆ. ಅಂದ್ರೆ ಏನಂದ್ರೆ ಮಿನಿಮಮ್ ಅತಿ ಕಡಿಮೆ ದರದ ಏನ್ ಸರ್ 1,000-1,500 ರೇಂಜ್, ಯಾಕಂದ್ರೆ ನಾವು ಡಿವೈಡೆಡ್ ಸಿಸ್ಟಮ್. ಅಂದ್ರೆ ಹಾಸ್ಟೆಲ್ ಫೆಸಿಲಿಟಿ ಇದೆ, ಸ್ಕಾಲರ್ಶಿಪ್ ಫೆಸಿಲಿಟಿ ಇದೆ,
ಇನ್ನೇನು ಬೋನಸ್ ಆಗಿ ವಿದ್ಯಾರ್ಥಿಗಳು ಈ ಕೋರ್ಸ್ಗೆ ಅಟ್ರಾಕ್ಟ್ ಆಗುವಂತ ಮಾತು ಇಂದಿರಾ ಮೇಡಮ್ ಕಡೆಯಿಂದ ಏನಾದ್ರು? ಹಾಂ ಸರ್ ಇವಾಗ ಏನು ಅಂತಂದರೆ ಇವತ್ತಿನ ದಿನಕ್ಕೆ ಇವತ್ತು ನಮ್ಗೆಲ್ರಿಗೂ ತಿಳಿದ ಹಾಗೆ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ. ಅದು ತಂತ್ರಜ್ಞಾನದ ಎಫೆಕ್ಟ್ ಇರ್ಬೋದು ಅಥವಾ ಮೀಡಿಯಾ ಎಫೆಕ್ಟ್ ಇರ್ಬೋದು, ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಜನಗಳು ಅನೇಕ ಒತ್ತಡದಿಂದ ಬಳಲ್ತಾ ಇದ್ದಾರೆ. ದಿನನಿತ್ಯ ನಾವು ದಿನಪತ್ರಿಕೆ ಓದಿದ್ರೆ ಅಥವಾ ಯಾವುದೇ ಮೀಡಿಯಾ ನೋಡಿದ್ರೆ ನಮಗೆ ಸಮಾಜದಲ್ಲಿ ಆಘಾತಕಾರಿ ಸುದ್ದಿಗಳೇ ಪ್ರತಿದಿನ ನಮಗೆ ಕಾಣಿಸ್ಕೊಳ್ತಾ ಇದ್ದಾವೆ. ಇವು ಎಲ್ಲವಕ್ಕೂ ಅದು ಎಲ್ಲ ಹಂತದಲ್ಲೂ ಅಂದರೆ ತಾರುಣ್ಯಾವಧಿಯ ಮಕ್ಕಳಿರ್ಬೋದು, ವಯಸ್ಕರಿರ್ಬೋದು, ಎಲ್ಲರೂ ಯಾರೂ ಕೂಡ ಒತ್ತಡವನ್ನು ತಡಿಲಾರದೆ ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಗೃಹ ವಿಜ್ಞಾನ ಶಿಕ್ಷಣ ಎಷ್ಟು ಔಚಿತ್ಯ ಪಡೆಯುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಆಗಲೇ ಮಮತಾ ಮೇಡಮ್ ಹೇಳಿದಾಗೆ 5 ವಿವಿಧ ವಿಭಾಗಗಳಿದೆ. ಹ್ಯೂಮನ್ ಡೆವಲಪ್ಮೆಂಟ್ ಇರ್ಬೋದು, ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಫುಡ್ ಆ್ಯಂಡ್ ನ್ಯೂಟ್ರಿಷನ್, ಟೆಕ್ಸ್ಟೈಲ್ಸ್ ಆ್ಯಂಡ್ ಕ್ಲೋದಿಂಗ್ ಆ್ಯಂಡ್ ಎಕ್ಸ್ಟೆನ್ಷನ್. ಪ್ರತಿಯೊಂದು ವಿಭಾಗನೂ ಕೂಡ ಹೌದು ಸರ್, ಸೆಮಿಸ್ಟರ್ ಬೇಸ್ಡಲ್ಲಿ ಕಾಮನ್ ಆಗಿ ಓದೋರಿಗೆ ಸೆಮಿಸ್ಟರ್ ಬೇಸಲ್ಲಿ ಆಗುತ್ತೆ. SCP ಮಾಡೆಲ್ ಬಂದಾಗ 3 ವರ್ಷಕ್ಕೆ 6 ಸೆಮಿಗೆ ಡಿವೈಡ್ ಆಗುತ್ತೆ. ಕೆಲವೊಂದು ಅದರಲ್ಲೇ ಸ್ಪೆಷಲೈಸ್ಡ್ ಕೋರ್ಸ್ಗಳು ಕೂಡ ಇದ್ದಾವೆ. ಇವಾಗ ಇದು ಈ ವರ್ಷ ಈ ಪ್ರಸ್ತುತ ಸಂದರ್ಭಕ್ಕೆ ಹೆಂಗೆ ಸೂಟ್ ಆಗುತ್ತೆ ಅಂತಂದರೆ, ಉದಾಹರಣೆಗೆ ಹ್ಯೂಮನ್ ಡೆವಲಪ್ಮೆಂಟ್ ಓದಿದ್ರೆ ಅಲ್ಲಿ ಒಬ್ಬ ವ್ಯಕ್ತಿಯ ಹುಟ್ಟಿನಿಂದ ಸಾವಿನವರೆಗಿನ ಎಲ್ಲ ಬೆಳವಣಿಗೆಗಳನ್ನ ವೈಜ್ಞಾನಿಕವಾಗಿ ಕಲಿತಾರೆ. ಆ ಹಂತದಲ್ಲಿ ಬರುವಂಥ ಚಾಲೆಂಜಸ್ಸು, ಸವಾಲುಗಳು, ಒತ್ತಡಗಳು ಯಾವ್ಯಾವುದು ಅಂತ ಅವರು ಕಲಿಯೋದ್ರಿಂದ ಮುಂದೆ ಅವರು ಅದನ್ನು ನಿಭಾಯಿಸುವಾಗ ಅವರಿಗೆ ಅದು ಖಂಡಿತ ಸಹಾಯ ಆಗುತ್ತೆ. ಜೊತೆಗೆ ತಾರುಣ್ಯಾವಧಿನಲ್ಲಿ ಏನೇನು ಬದಲಾವಣೆಗಳಾಗ್ತವೆ. ಈಗ ನಾವು ನೋಡ್ತಾ ಇದ್ದೀವಿ ಕಾಲೇಜಿನ ತರುಣಿಯರು ಎಷ್ಟೊಂದು ನೆಗೆಟಿವ್ ಇನ್ಸಿಡೆನ್ಸಸ್ಸು ನಮ್ಮ ಸಮಾಜದಲ್ಲಿ ಕಾಣ್ತಾ ಇದೆ. ಅವನ್ನೆಲ್ಲ ಅವರು ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಆಗುತ್ತೆ. ಈ ಹಂತದಲ್ಲಿ ಈ ಬದಲಾವಣೆಗಳಾಗುತ್ತೆ, ಈ ಬದಲಾವಣೆಗಳನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ. ಮುಂದೆ ವಯಸ್ಕಾವಧಿಗೆ ಹೋದಾಗ ಅಲ್ಲಿ ವಯಸ್ಕರಿಗೆ ಕೆಲಸ ಮತ್ತು ಮನೆಯನ್ನು ನಿಭಾಯಿಸುವಂಥ ಒತ್ತಡಗಳನ್ನು ಯಾವ ಥರ ಮ್ಯಾನೇಜ್ ಮಾಡಬೇಕು, ಎಂಥೆಂಥ ಚಾಲೆಂಜಸ್ ಬರುತ್ತೆ ಅವುಗಳನ್ನು ಹ್ಯಾಗೆ ಚಾಲೆಂಜ್ ಮಾಡಬೇಕು ಅನ್ನೋದನ್ನು ಅವರು ಕಲಿತಾರೆ. ಅದಲ್ಲದೆ ನ್ಯೂಟ್ರಿಷನ್ ತೆಗೆದುಕೊಂಡ್ರೆ ನಮ್ಮ ದೇಹಕ್ಕೆ ಉಪಯೋಗ ಆಗುವಂಥದ್ದು ಅಥವಾ ನಮ್ಮ ದೇಹವನ್ನು ಸರಿಯಾಗಿಟ್ಕೊಳ್ಳೋದು, ಫಿಟ್ ಆ್ಯಂಡ್ ಫೈನ್ ಆಗಿಟ್ಕೊಳ್ಳೋದು. ದೇಹ ಸರಿಯಾಗಿದ್ದರೆ ಮನಸ್ಸು ಸರಿಯಾಗಿರುತ್ತೆ. ಹಾಗಾಗಿ ಆಮೇಲೆ ಟೆಕ್ಸ್ಟೈಲ್ಸ್ ಆ್ಯಂಡ್ ಕ್ಲಾದಿಂಗಿಗೆ ಬಂದಾಗ ಇವತ್ತು ಯಾರೂ ಬಟ್ಟೆಗಳನ್ನು ಹಾಗೆ ತೊಗೊಳ್ತಿಲ್ಲ. ಆದಿಮಾನವನ ಕಾಲದಿಂದನೂ ಕೂಡ ನಾವು ಬಟ್ಟೆಯಲ್ಲಿ ಆವಿಷ್ಕಾರಗಳನ್ನು ನೋಡ್ತಾನೆ ಬಂದಿದ್ದೀವಿ. ಇವತ್ತು ಯಾರು ಒಂದು ಸಿಂಪಲ್ ಡ್ರೆಸ್ಸಿಗೆ ಯಾರೂ ಸ್ಯಾಟಿಸ್ಫೈ ಆಗಲ್ಲ. ಅದಕ್ಕೆ ಬೇಕಾದಂಥ ಎಂಬಲಿಷ್ಮೆಂಟ್ಸ್ ಇರ್ಬೋದು, ಡಿಫ್ರೆಂಟ್ ಪ್ರಿಂಟಿಂಗ್ ಟೆಕ್ನಿಕ್ಸ್ ಇರ್ಬೋದು, ಡಿಫ್ರೆಂಟ್ ಸೂಯಿಂಗ್ ಟೆಕ್ನಿಕ್ಸ್ ಇರ್ಬೋದು, ಗಾರ್ಮೆಂಟ್ ಪ್ರೊಡಕ್ಷನ್ ಅಂತ. ಇದನ್ನು ಎಲ್ಲ ದೊಡ್ಡ ಉದ್ದಿಮೆ ಅಂತ ತೊಗೊಳಕ್ಕಾಗ್ದೇನು ವೈಯಕ್ತಿಕವಾಗಿ ಅವರೇ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡಾಗ ಅವ್ರ ಮನಸ್ಸು ಕೂಡ ಉಲ್ಲಾಸ ಆಗುತ್ತೆ. ಅದ್ರ ಬಗ್ಗೆ ಅರಿವಿದ್ರೆ, ಬಣ್ಣಗಳ ಬಗ್ಗೆ, ಬಟ್ಟೆಗಳ ಆಯ್ಕೆಗಳ ಬಗ್ಗೆ ಅವರಿಗಿದ್ದಾಗ ತಮಗೆ ಆರಿಸ್ಕೊಳ್ಳೋದಲ್ಲದೆ ಮನೆಯವರಿಗೂ ಕೂಡ ಆರಿಸಿಕೊಟ್ಟಾಗ ಅವ್ರ ಮನಸ್ಸು ಉಲ್ಲಸಿತ ಆಗುತ್ತೆ. ಇದೇ ಥರ ಮುಂದಕ್ಕೆ ರಿಸೋರ್ಸ್ ಮ್ಯಾನೇಜ್ಮೆಂಟು, ಸಂಪನ್ಮೂಲ ನಿರ್ವಹಣೆ ಇವತ್ತಿನ ಕಾಲದಲ್ಲಿ ಬಹಳ ಮಹತ್ವವನ್ನು ಪಡೆಯುತ್ತೆ. ಯಾಕಂತಂದರೆ ಎಲ್ಲವನ್ನೂ ನಾವು ಕನ್ಸರ್ವು, ರೆಡ್ಯೂಸು, ರೀಯೂಸು, ರೀಸೈಕಲ್ಲು ನಾವು ಮಾಡ್ತಿರೋದ್ರಿಂದ ಅದು ಹಣಕಾಸು ನಿರ್ವಹಣೆ ಇರ್ಬೋದು, ಮನೆಯಲ್ಲಿ ಇರುವಂಥ ಇತರೆ ಸಂಪನ್ಮೂಲಗಳ ನಿರ್ವಹಣೆ, ಎನ್ವೈರನ್ಮೆಂಟ್ ಕಾಪಾಡೋದಿರ್ಬೋದು, ಇಂಥವನ್ನೆಲ್ಲ ಕಲಿತಾಗ ವ್ಯಕ್ತಿ ತನ್ನನ್ನು ತಾನು ಎವಾಲ್ವ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಆಮೇಲೆ ತನಗೆ ತಿಳಿದಂಥ ಜ್ಞಾನವನ್ನು ಅವರು ಮುಂದೆ ಸೊಸೈಟಿಗೆ ಕೊಡಬೇಕು. ಅದಕ್ಕೆ ಈ ಎಕ್ಸ್ಟೆನ್ಷನ್ ಎಜುಕೇಷನ್ ಮತ್ತು ಕಮ್ಯುನಿಕೇಷನಲ್ಲಿ ಅವರು ಕಲಿಯುವಂಥ ಸಂವಹನದ ವಿಧಗಳು ಅವರಿಗೆ ಸಹಾಯ ಮಾಡುತ್ತೆ. ಸೊ ಇವೆಲ್ಲವನ್ನೂ ಒಟ್ಟಾಗಿ ಕಲಿತಾಗ ಒಬ್ಬ ವಿದ್ಯಾರ್ಥಿ ಒಂದು ಪರಿಪೂರ್ಣನಾಗಿ ಹೊರಹೊಮ್ಮೋದಕ್ಕೆ ಖಂಡಿತ ಸಾಧ್ಯ. ಇವತ್ತು ನಾವೇನು ನೋಡ್ತಾ ಇದ್ದೀವಿ, ಭಾವನೆಗಳ ತೀವ್ರತೆ ಅವರಿಗೆ ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಅತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರಗಳ ಮೇಲೆ ಅವರಿಗೆ ಹತೋಟಿ ಇಲ್ಲ. ಇದು ಏನಂತಂದರೆ ಕುಟುಂಬದಲ್ಲಿ ಆಗ್ತಾ ಇರೋ ಬದಲಾವಣೆಗಳಿರ್ಬೋದು, ಹೊರಗಡೆ ಮಾಧ್ಯಮದಲ್ಲಿ ಕಾಣಿಸ್ತಾ ಇರೋದು, ಆಮೇಲೆ ಅವರಿಗೆ ಸರಿ ತಪ್ಪುಗಳ ವಿವೇಚನೆ ಇಲ್ಲದೆ ಹೋಗ್ಬೋದು. ಇವೆಲ್ಲವನ್ನೂ ಕೂಡ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಅವರನ್ನು ಎಳೆಯ ವಯಸ್ಸಿನಲ್ಲಿ ಅವರಿಗೆ ಒಂದು ಮೌಲ್ಯಾಧಾರಿತ ಶಿಕ್ಷಣ, ಒಂದು ಸರಿಯಾದ ದಾರಿನ ತಳಹದಿನ ಹಾಕಿಕೊಟ್ರೆ ಅವ್ರು ಖಂಡಿತ ಮಾಡ್ತಾರೆ. ಇದಕ್ಕೆ ಸಂಬಂಧಿಸಿದಂಥ ಎಲ್ಲ ಪೇಪರ್ಗಳು, ಒಂದೊಂದು ಪೇಪರ್ಗಳು 6 ವರ್ಷದ ಕೋರ್ಸ್ಗಳಲ್ಲಿರ್ಬೋದು ಅಥವಾ ಮುಂದೆ 2 ವರ್ಷದ PG ಕೋರ್ಸ್ನಲ್ಲಿರ್ಬೋದು, ಪ್ರತಿಯೊಂದು ಪೇಪರ್ಗಳನ್ನೂ ಕೂಡ ಅವರಲ್ಲಿ ಓದ್ತಾರೆ. ಓದೋದ್ರಿಂದ ಒಬ್ಬ ವ್ಯಕ್ತಿ ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ಹೊರ ಹೊಮ್ಮೋದಕ್ಕೆ ಸಾಧ್ಯ. ಮತ್ತೇನಾಗುತ್ತೆ, ಇವಾಗ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ನಾವು ಪೂರ್ತಿಯಾಗಿ ತಂತ್ರಜ್ಞಾನಕ್ಕೆ ಶರಣಾಗ್ಬಿಟ್ಟಿದ್ದೀವಿ. ನಮ್ಮ ಮನೆಗಳಲ್ಲಿ ತಂತ್ರಜ್ಞಾನ ಬಂದಿದೆ, ನಮ್ಮ ರೂಮ್ಗಳಲ್ಲಿ ಬಂದಿದೆ, ನಮ್ಮ ಡೈನಿಂಗ್ ಹಾಲಲ್ಲಿ ತಂತ್ರಜ್ಞಾನ ಅಥವಾ ಏನೋ ಒಂದು ಗ್ಯಾಡ್ಜೆಟ್ ಇದೆ, ನಮ್ಮ ಮಲಗೋ ರೂಮಲ್ಲಿದೆ. ಹಾಗಾಗಿ ಇವತ್ತು ನಾವೇನು ಮಾಡಿದ್ದೀವಿ ಅಂತಂದರೆ, 2 ಮಷಿನನ್ನು ನಾವು ಸುಲಭವಾಗಿ ಫಿಕ್ಸ್ ಮಾಡ್ತೀವಿ, 2 ಮಷಿನ್ಗಳನ್ನ ನಾವು ಸುಲಭವಾಗಿ
ಕನೆಕ್ಟ್ ಮಾಡ್ತೀವಿ, ಆಪರೇಟ್ ಮಾಡ್ತೀವಿ, ಕನೆಕ್ಟ್ ಮಾಡ್ತೀವಿ. ಏನಾದರೂ ತಪ್ಪಾಯಿತು ಅಂತಂದರೆ ಅದನ್ನು ಕ್ವಿಕ್ಕಾಗಿ ಫಿಕ್ಸ್ ಮಾಡಿಬಿಟ್ಟು ಮಷಿನ್ಗಳು ಸರಿಯಾಗುವಾಗೆ ನಾವು ಮಾಡ್ತೀವಿ. 2 ಮಷಿನ್ಗಳನ್ನ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡ್ತಾ ಇದ್ದೀವಿ. ವ್ಯಕ್ತಿ ಮತ್ತು ಯಂತ್ರಗಳ ಕನೆಕ್ಷನ್ನು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಇವಾಗ. ಈಗ ನಾನು ನಿಮ್ಮ ಕುತ್ಕೊಂಡು ನಿಮ್ಮ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಅದು ಏನೋ ಕಮ್ಯುನಿಕೇಷನ್ ನಡೀತಾ ಇದೆ, ವ್ಯಕ್ತಿ ಮತ್ತು ಒಬ್ಬ ಇನ್ನೊಂದು ಗ್ಯಾಡ್ಜೆಟ್ ಜೊತೆಗೆ ಚೆನ್ನಾಗಿ ನಡೀತಾ ಇದೆ. ಇವೆರಡನ್ನೂ ಉತ್ತಮಗೊಳಿಸ್ಕೊಂಡಿರುವಂಥ ನಾವು ನಮ್ಮ ವೈಯಕ್ತಿಕ ಸಂಬಂಧಗಳನ್ನು ನಾವು ದೂರ ಆಗ್ತಾ ಇದ್ದೀವಿ. ಹ್ಯೂಮನ್ ಟು ಹ್ಯೂಮನ್ ಕನೆಕ್ಟಿವಿಟಿನಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ. ಇದನ್ನ ಚೆನ್ನಾಗಿ ನಿಭಾಯಿಸಬೇಕು ಅಂತಂದರೆ ಅವರಿಗೆ ಎಳವೆಯಲ್ಲೇ ಅದನ್ನು, ಅಂದರೆ ಚಿಕ್ಕವರಿರುವಾಗ ಅವರಿಗೆ ಅದ್ರ ಬಗ್ಗೆ ಹೇಳಬೇಕು. ಹೇಳ್ತಾರಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಸೊ ಎಳೆಯ ವಯಸ್ಸಿನಲ್ಲೇ ಅವರು ಹೈಸ್ಕೂಲು ಕಾಲೇಜು ಬರುವಂಥದ್ದು, ಪ್ರೌಢರಾಗೋಕ್ಕಿಂತ ಮುಂಚೆ ಅವರು ಕಲಿತಂಥ ವಿದ್ಯೆಗಳು ಮುಂದೆ ಅವರ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಖಂಡಿತ ಅದನ್ನು ಸಹಾಯ ಮಾಡುತ್ತೆ. ಹಾಗಾಗಿ ಈ ಕೋರ್ಸನ್ನು ಮಕ್ಕಳು ಸೆಲೆಕ್ಟ್ ಮಾಡ್ಕೊಂಡು ಓದಿದ್ದೇ ಆದರೆ ಅವರಿಗೆ ಉದ್ಯೋಗಾವಕಾಶಗಳು ಅಲ್ಲದೇನೆ ಅವರ ವೈಯಕ್ತಿಕ ವ್ಯಕ್ತಿತ್ವ ಬೆಳವಣಿಗೆ ಕೂಡ ಪೂರಕ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಂದಿರಾ ಮೇಡಮ್ ಮಾತನ್ನು ನಾನು ಕನ್ಕ್ಲೂಸ್ ಮಾಡೋದಾದರೆ, ಪರ್ಸನಲ್ ಡೆವಲಪ್ಮೆಂಟ್ ಆಗ್ತೀರಾ, ಪ್ಯಾಷನ್ ಡೆವಲಪ್ಮೆಂಟ್ ಮಾಡ್ಕೋಬೋದು. ನಿಮ್ಮಲ್ಲಿ ಏನೋ ಒಂದು ಪ್ಯಾಷನ್ ಇದೆ, ಆ ಪ್ಯಾಷನ್ ಡೆವಲಪ್ ಮಾಡ್ಕೊಬೋದು, ಮತ್ತು ಪ್ರೊಫೆಷನ್ ಕೂಡ ಟಚ್ ಆಗುತ್ತೆ. ಈ ಮೂರನ್ನು ಕೂಡ ಕನೆಕ್ಟ್ ಮಾಡುವಂಥ ಕೋರ್ಸ್ ಹೋಮ್ ಸೈನ್ಸ್ ಆಗಿದೆ ಅಂತ ಮೇಡಮ್ ಮಾತಲ್ಲಿ ತಿಳಿಸ್ತಾ ಇದ್ದಾರೆ. ಮೇಡಮ್, ನಿಮ್ಮ ಕಡೆಯಿಂದ ಲಾಸ್ಟ್ ವರ್ಡ್ಸ್. ಇದು ಅವರು ಹೇಳ್ದಂಗೆ, ಡಾಕ್ಟರ್ ಇಂದ್ರ ಅವರು ಹೇಳ್ದಂಗೆನೆ ಈ ವಿಷಯನ ಅಂದರೆ ಗೃಹ ವಿಜ್ಞಾನ ಅನ್ನೋದು ಅಂತ ತಗೊಂಡ್ರೆ ಇದು ಎಲ್ಲ ನಾ ಹೇಳ್ದಂಗೆ ಎಲ್ಲ ವಿಭಾಗದಲ್ಲೂ ನಾವು ಓದ್ತೀವಿ ಅಂತ ಹೇಳ್ತೀವಿ. ಹಾಗೆಯೇ ಇದು ಏನು ಹೇಳ್ತಾರೆ, ನಾವು ಒಂದು ಇವಾಗ ಇವರೇ ಹೇಳ್ದಂಗೆ ಗ್ಯಾಜೆಟ್ಸು ನಮ್ಮ ಸುತ್ತಲೂ ನಮ್ಮ ಒಂದು ಐಲ್ಯಾಂಡ್ ಥರ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಈ ಗೃಹ ವಿಜ್ಞಾನ ಎಲ್ಲ ವಿಭಾಗದ ಜೊತೆಗೆ, ಈ ತಂತ್ರಜ್ಞಾನದ ಜೊತೆಗೆ ಎಲ್ಲ ವಿಭಾಗದ ಜೊತೆಗೆ ಅದು ಜೊತೆಗೆ ಹೋಗ್ತಾ ಇರುತ್ತೆ. ಅದೇ ಹಾಗೆಯೇ ಈ ವಿಭಾಗ, ಈ ಸಬ್ಜೆಕ್ಟ್ನ ಎಲ್ಲ ಕಾಂಬಿನೇಷನಲ್ಲೂ ಒಂದು ಸಬ್ಜೆಕ್ಟು, ಕಂಪಲ್ಸರಿ ಸಬ್ಜೆಕ್ಟು ಹಾಕಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲ ಇವಾಗ ವಾಣಿಜ್ಯ ಆಗಲಿ, ಕಲೆ ಆಗಲಿ, ಮತ್ತು ವಿಜ್ಞಾನ ಆಗಲಿ, ಅದರಲ್ಲಿ ಕಂಪಲ್ಸರಿ ಇವಾಗ ಕಂಪಲ್ಸರಿ ಪೇಪರ್ ಅಂತ ಇವಾಗ ಕಾನ್ಸ್ಟಿಟ್ಯೂಷನ್ಸು, ಎನ್ವೈರನ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ ಹಾಕಿದಾರಲ್ಲ, ಹಾಗಾಗಿ ಇದರಲ್ಲೂ ಒಂದು ಕಂಪಲ್ಸರಿ ಪೇಪರ್ ಅಂತ ಹಾಕಿದ್ರೆ ಇನ್ನು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಇದು ಏನಂತಂದ್ರೆ ಸರ್, ಮಾರಲ್ ವ್ಯಾಲ್ಯೂಸ್. ಒಬ್ಬ ವ್ಯಕ್ತಿಯ ಹುಟ್ಟಿನಿಂದ ಅಂತ್ಯದವರೆಗಿನ ಬೆಳವಣಿಗೆಯ ಜೊತೆಗೆ ಆಯಾ ಹಂತದಲ್ಲಿ ಬೇಕಾದಂಥ ನ್ಯೂಟ್ರಿಷನ್ನು ಅಥವಾ ಪೋಷಣೆಗೆ ಸಂಬಂಧಿಸಿದಂಥ ಸಮಸ್ಯೆಗಳು, ಅವುಗಳನ್ನು ಜೊತೆಯಾಗಿ ಕಲಿಯೋದ್ರಿಂದ ಮಕ್ಕಳಿಗೆ ಅದು ಖಂಡಿತ ಹೆಲ್ಪ್ ಆಗುತ್ತೆ ಅವರಿಗೆ. ಓಕೆ, ಎಸ್ ಮೇಡಮ್. ಈಗ ಇದನ್ನೆಲ್ಲ ಕೇಳಿಸ್ಕೊಂಡಾಗ ಅಡ್ಮಿಷನ್ ಆಗಬೇಕು ಅಂತ ಕೆಲವರು ಡಿಸೈಡ್ ಮಾಡ್ತಾರೆ. ಇಂಟೇಕ್ ಎಷ್ಟಿರುತ್ತೆ ಅಪ್ರಾಕ್ಸಿಮೇಟ್? ಅಂದ್ರೆ ಈಗ UGಗೆ ಬರಬೇಕು, UG ಅಡ್ಮಿಷನ್ ಪ್ರೊಸೆಸ್ ನಡೀತಾ ಇದೆ, ಮತ್ತೆ ಹೇಗೆ ಅಡ್ಮಿಷನ್ಗೆ ತಗೋಬಹುದು ಸರ್? ಏನಾಗುತ್ತೆ ಅಂತ ಇದರಲ್ಲಿ ಗವರ್ಮೆಂಟ್ ಪ್ರಕಾರ ಸೈನ್ಸ್ಗೆ 10 ಮತ್ತೆ ಆರ್ಟ್ಸ್ಗೆ 15 ಇಂಟೇಕ್ ಅಂತ ಇದೆ. ಅಂದ್ರೆ ಇದು ಮಿನಿಮಮ್ ಲಿಮಿಟ್. ಇದು ಅವ್ರವ್ರ ಆ ವಿಶ್ವವಿದ್ಯಾಲಯದವರು ಅದನ್ನ ಲಿಮಿಟ್ ನ ಫಿಕ್ಸ್ ಮಾಡ್ತಾರೆ. VHD ಕಾಲೇಜಲ್ಲಿ ಅಂದ್ರೆ ನಮ್ದು VHD ಅಂತ ಅಂದಾಗ ಇವಾಗ ನಮ್ದು MCU ಕೆಳಗೆ ಬಂದಿರೋದ್ರಿಂದ ನಮ್ಗೆ ಮಿನಿಮಮ್ 20 ಇಂಟೇಕ್ನ ಹೇಳಿದ್ದಾರೆ. ಮ್ಯಾಕ್ಸಿಮಮ್ ನಮಗೆ ಒಂದು 60ರಿಂದ 100 ಜನ, ಎಷ್ಟು ಜನ ಅದು ನಮ್ಗೆ ಅದು ಕೋರ್ಸ್ಗೆ ಬೇಡಿಕೆ ಡಿಮ್ಯಾಂಡ್ ಮೇಲೆ ಅವರು HKC ಅಲ್ಲಿ ಅಂದ್ರೆ ಗವರ್ಮೆಂಟ್ ಅದು ಹಾಸನ್ ಅಥವಾ ಮೈಸೂರು ಯೂನಿವರ್ಸಿಟಿ ಅವರು ಫಿಕ್ಸ್ ಮಾಡಿರ್ತಾರೆ. ಹಾಗೇನೆ ಕೆಲವು ಕೋರ್ಸ್ ಅಲ್ಲಿ ಇದು ಇಷ್ಟೇ ಅಂತ ಫಿಕ್ಸ್ ಮಾಡಿದ ಗವರ್ಮೆಂಟ್ ಇಂದ ಫಿಕ್ಸ್ ಆಗಿರುತ್ತೆ. ಆ ಬೇಸಿಸ್ ಮೇಲೆನೆ ತಗೊಳೋದು. ಓಕೆ, ತುಂಬಾ ಪ್ರಮುಖವಾದ ಸಬ್ಜೆಕ್ಟ್ ಅಂತ ನನಗಂತೂ ಇಷ್ಟೇನೋ ಅವೇರ್ನೆಸ್ ಇರಲಿಲ್ಲ. ನಾನು ಇಲ್ಲೇ ಓಡಾಡ್ತಾ ಇರ್ತಿದ್ದೆ, ಹೋಮ್ ಸೈನ್ಸ್ ಅಂತ ನೋಡ್ಕೊಂತಿದ್ದೆ. ಇದರಲ್ಲಿ ಇಷ್ಟೊಂದು ವ್ಯಾಪ್ತಿ ಇದೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ನನ್ನವ್ರಿಗೆ ಯಾರೋ ಸಜೆಸ್ಟ್ ಮಾಡಿದ್ರೆ ಯು ಕ್ಯಾನ್ ಜಾಯಿನ್ ಹೋಮ್ ಸೈನ್ಸ್ ಅಂತ ಹೇಳ್ತೀನಿ. ಹಾಗಾದ್ರೆ ಈಗ ಪ್ರಮುಖವಾಗಿ ಇಂದಿರಾ ಮೇಡಮ್ ನೀವಿಬ್ರು ಸೇರ್ಕೊಂಡು ಮೇನ್ ಇಂತಿಂತ ಕಾಲೇಜ್ ಇದೆ ಅಂತ ನಿಮ್ಮ ಕೊಲೀಗ್ಸ್ ಎಲ್ಲ ಇರ್ತಾರಲ್ಲ, ಸಮ್ ನೇಮ್ ಕೋಟ್ ಮಾಡೋದಾದ್ರೆ ನಿಮ್ಗೆ ಸರ್ಕಾರದ್ದು ಬೇಕಾ? ಇಲ್ಲ ಸರ್ಕಾರದ ಫಸ್ಟ್ ಸರ್ಕಾರದಾದ್ರೆ ನಮ್ ಕಾಲೇಜ್ ಒಂದಿದೆ, ಬ್ಯಾಂಗ್ಳೂರಲ್ಲಿ. ಅದಕ್ಕೆ ನಾನೇ ನೋಡಿದೀನಿ, ಅವ್ರದೇ ಆದ ಹಾಸ್ಟೆಲ್ ಇದೆ. ಮಿನಿಮಮ್ ಫೀಸ್ 1,500 ಶೇರಿಂಗ್ ಫಾರ್ಮದಲ್ಲಿ ಹಾಸ್ಟೆಲ್ ರೆಡಿ ಇದೆ. ಕಾಲೇಜ್ ಪಕ್ಕದಲ್ಲೇ ಹಾಸ್ಟೆಲ್ ಇರುತ್ತೆ, ನಿಯರ್ ಬೈ. ನಾನೇ ನೋಡಿರೋಂಥದ್ದು ಒಂದು
ಪ್ರೂವ್ ಕೊಡ್ತಾ ಇದ್ದೀನಿ. ಜೊತೆಗೆ BCM SC/ST ಹಾಸ್ಟೆಲ್ಗಳು ಇರುತ್ತೆ. ಇದು ಬಿಟ್ರೆ ಮೈಸೂರಲ್ಲಿ ಇದೆ ಸರ್, ಮೈಸೂರು ಮಹಾರಾಣೀಸ್ ಕಾಲೇಜಲ್ಲಿ ಇದೆ. ಆಮೇಲೆ ಹಾಸನದಲ್ಲಿ ಗವರ್ಮೆಂಟ್ ಹೋಮ್ ಸೈನ್ಸ್ ಕಾಲೇಜ್ ಹಾಸನ್ ಇದೆ. ಅದೇನೆ ಹುಡುಗ ಮತ್ತೆ ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್ ಇದೆ, ಕೋ ಎಜುಕೇಶನ್ ಇದು. ಆಮೇಲೆ ಹೊಳೆ ನರಸೀಪುರದಲ್ಲಿ ಮಹಿಳಾ ಕಾಲೇಜ್ ಇದೆ, ಮಹಿಳಾ ಗೃಹ ವಿಜ್ಞಾನ ಕಾಲೇಜ್ ಇದೆ. ಹಾಗೆ ಅಂಕೋಲದಲ್ಲಿ ಇದೆ, ಮತ್ತೆ ಬೈಲಹೊಂಗಲದಲ್ಲಿ, ಧಾರವಾಡದಲ್ಲಿ ಇದೆ. ಅಂಕೋಲದಲ್ಲಿ ಮೇಡಮ್ ಒಬ್ರು ಹಿಂದೆ ಕ್ಲಾಸಸ್ ಎಲ್ಲ ಮಾಡಿದ್ದಾರೆ, ಬೈಲಹೊಂಗಲದಲ್ಲೂ ಇದೆ, ಇವದಲ್ಲಿದೆ. ಹಾಗೇನೆ ಕೃಷಿ ವಿಜ್ಞಾನ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲೂ ಎಲ್ಲಾ ಕೃಷಿ ವಿಜ್ಞಾನ ಕಾಲೇಜಲ್ಲೂ ಅದೇ ವಿಶ್ವವಿದ್ಯಾಲಯದಲ್ಲೂ ಈ ಕೋರ್ಸಸ್ ಇದೆ. ಮೈಸೂರು ಯೂನಿವರ್ಸಿಟಿನಲ್ಲಿ, ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಇದೆ. ಪ್ರೈವೇಟ್ ಎಡೆಡ್ ಕಾಲೇಜುಗಳು ಅನ್ಎಡೆಡ್ ಅಲ್ಲಿ ಕೂಡ ಅವೈಲಬಲ್ ಇರುತ್ತೆ. ನೀವು ನಮ್ಮ ಸಾಫ್ಟ್ವೇರ್ UCMS ಅಲ್ಲಿ ಹೋದಾಗ ನಿಮಗೆ ಹೋಮ್ ಸೈನ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಲ್ಲೆಲ್ಲಿ ಇದೆ ಅಂತ ಡಿಸ್ಪ್ಲೇ ಆಗುತ್ತೆ, ಯು ಕ್ಯಾನ್ ಜಾಯಿನ್, ಅಲ್ಲಿ ಅಡ್ಮಿಷನ್ ತಗೋಬಹುದು. ಅಲ್ಲಿ ಈಗ ಆರ್ಟ್ಸ್ ಹುಡುಗರು ಬಂದವರು, ಕಾಮರ್ಸ್ ಹುಡುಗರು ಬಂದವರು, ಸೈನ್ಸ್ ಹುಡುಗರು ಬರ್ತಾರೆ ಅನ್ಕೊಂಡು ಅವ್ರಿಗೆ ಏನಾದ್ರು ಡಿಫಿಕಲ್ಟಿ ಲೆವೆಲ್ ಬೇರೆ ಇರುತ್ತಾ, ಒಂದು ಕಾಮನ್ ನ್ಯೂ ಜರ್ನಿ ಸ್ಟಾರ್ಟ್ ಆಗತ್ತಾ? ಸರ್, ಡಿಫಿಕಲ್ಟಿ ಲೆವೆಲ್ ಅಂತ ಏನೂ ಇರಲ್ಲ. ಯಾಕಂತಂದ್ರೆ ಈ ಹೋಮ್ ಸೈನ್ಸ್ ಸಬ್ಜೆಕ್ಟು ಅವರ ಜೀವನಕ್ಕೆ ಹತ್ರವಾದಂಥ ಸಬ್ಜೆಕ್ಟು, ಏನು ಹೊಸದಾಗಿ ಕಲಿಯುವಂಥದ್ದು ಏನೂ ಇರಲ್ಲ. BSc ಆಗೋದ್ರಿಂದ ಆರ್ಟ್ಸ್ ಹುಡುಗರು ಬರ್ಬೋದಾ? ಖಂಡಿತ ಬರ್ಬೋದು. ಕೆಲವುದಕ್ಕೆ ಮಾತ್ರ ಬರ್ಬೋದು ಸರ್. ಎಲ್ಲಿ ನಾವು ಕೆಲವು ಸ್ಟ್ರೀಮ್ ಅಲ್ಲಿ ಮಾತ್ರ ಬರ್ಬೋದು. ಇವಾಗ ನಾವು ಫುಡ್ ಅಂಡ್ ನ್ಯೂಟ್ರಿಷನ್ ತಗೊಳ್ಳಿ ಅಥವಾ ಟೆಕ್ಸ್ಟೈಲ್ಸ್ ಅಂಡ್ ಕ್ಲೋದಿಂಗ್ ಅಂತ ಬರುತ್ತಲ್ಲ, ಇವಾಗ ಏನಾದ್ರು ಸ್ಪೆಷಲೈಸೇಷನ್ ಮಾಡಿದಾಗ ಅವ್ರಿಗೆ ಅದರ್ ಸ್ಟ್ರೀಮ್ ಅಲ್ಲಿ ಇವಾಗ ಹ್ಯೂಮನ್ ಡೆವಲಪ್ಮೆಂಟ್ ಆಗಲಿ, ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಗಲಿ, ಇಂಟೀರಿಯರ್ ಡಿಸೈನ್ ಅಂಡ್ ಡೆಕೋರೇಷನ್ ಆಗಲಿ, ಎಕ್ಸ್ಟೆನ್ಷನ್ ಎಜುಕೇಶನ್ ಅಲ್ಲಿ ಈ ತರ ಸ್ಪೆಷಲೈಸೇಷನ್, ಕಾಮರ್ಸ್ ಬರ್ಬೋದು. ಅದೇ ಕಾಂಪೋಸಿಟ್ ಹೋಮ್ ಸೈನ್ಸ್ ಅದು ಇವೆಲ್ಲಾನು ಸೇರಿ ಒಂದು ಸಬ್ಜೆಕ್ಟ್ ಬರುತ್ತೆ, ಕಾಂಪೋಸಿಟ್ ಹೋಮ್ ಸೈನ್ಸ್ ಅಂತ. ಇದರಲ್ಲಿ ನಾವು ಸೈನ್ಸ್ ಸ್ಟ್ರೀಮ್ ಅಲ್ಲಿ ಇರೋರ್ನ ಮಾತ್ರ ತಗೊಳ್ತೀವಿ. ಯಾಕಂದ್ರೆ ಕೆಮಿಸ್ಟ್ರಿ, ಕೆಲವರಲ್ಲಿ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಆಗಿರುತ್ತಲ್ಲ, ಅದರಲ್ಲಿ ನಾವು ಯಾವ್ದು ತುಂಬಾನೇ ಓದ್ತೀವ, ಫುಡ್ ಕೆಮಿಸ್ಟ್ರಿ ಅದೆಲ್ಲ ಓದ್ತೀವ. ಯಾವ್ದು ತುಂಬಾ ಟೆಕ್ನಿಕಲಿ ಕೋರ್ಸ್ಗಳಿಗೆ ಹೋಗಬೇಕಾದ್ರೆ ಸೈನ್ಸ್ ಇದಕ್ಕೆ ಪೂರಕವಾಗುವ ಹಾಗೆ ಇನ್ನೊಂದು ಮಾಹಿತಿ, ಇದು ಗೃಹ ವಿಜ್ಞಾನನ ಈಗ SEP ಪ್ರಕಾರ 3 ಮೇಜರ್ ಓದಬೇಕು. ಪದವಿನಲ್ಲಿ ಮಕ್ಕಳು 3 ಮೇಜರ್ ಓದಬೇಕು. ಒಂದು ಮೇಜರ್ನ ಇದನ್ನು ತಗೋಬಹುದು. BSc ನಲ್ಲಾಗಲಿ BA ನಲ್ಲಾಗಲಿ ಒಂದು ಮೇಜರ್ ತಗೋಬಹುದು. ನಾನು ಆಗಲೇ ಹೇಳ್ದಂಗೆ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಮಾಡಿಕೊಂಡು ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಮತ್ತೆ ಉನ್ನತ ಇದಕ್ಕೆ ವ್ಯಾಸಂಗಕ್ಕೆ ಅನುಕೂಲ ಆಗೋ ಹಾಗೆ ಸ್ಪೆಷಲೈಸ್ಡ್ ಸಬ್ಜೆಕ್ಟ್ಗಳನ್ನ ಮಾಡಿದ್ದೀವಿ. ಈಗ ಹ್ಯೂಮನ್ ಡೆವಲಪ್ಮೆಂಟ್ ಸಬ್ಜೆಕ್ಟ್ ತೊಗೊಂಡ್ರೆ ಅಲ್ಲಿ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಆ್ಯಂಡ್ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಒಂದು ಬಹಳ, ಅಂದರೆ ಈಗ ಇಂಡಸ್ಟ್ರಿ ಡಿಮಾಂಡ್ ನಾವೀಗೇನು ಮಾತಾಡ್ತೀವೋ ಇದು ಇಂಡಸ್ಟ್ರಿ ಡಿಮಾಂಡ್. ಅಂದರೆ ಇವಾಗ ಪೇರೆಂಟ್ಸ್ ಎಲ್ಲ ಕೆಲಸಕ್ಕೆ ಹೋಗ್ತಾರೆ, ಕುಟುಂಬ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿದೆ, ಹಾಗಾಗಿ ಎಳೆಯ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ. ಅವರಿಗೆ ಕೇಟರ್ ಮಾಡೋಕ್ಕೆ ಪೂರ್ವ ಬಾಲ್ಯಾವಧಿ ಶಿಕ್ಷಣ ಬೇಕು. ಸೊ ಹಾಗಾಗಿ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಅಂತ ಒಂದು. ಇನ್ನೊಂದು, ಅನೇಕ ಕಾರಣಗಳಿಂದ, ಅನೇಕ ಬಯಾಲಜಿಕಲ್ ಮತ್ತು ಎನ್ವೈರನ್ಮೆಂಟಲ್ ಕಾರಣಗಳಿಂದ ಈ ವಿಶೇಷ ಮಕ್ಕಳ ಜನಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಮುಂಚೆ ಸಮಾಜದ ಕುಟುಂಬ ವ್ಯವಸ್ಥೆ, ನಾವು ಜಾಯಿಂಟ್ ಫ್ಯಾಮಿಲಿನಲ್ಲಿ ಇದ್ದಾಗ ಮನೇಲಿ ನೋಡ್ಕೊಳ್ಳೋಕೆ ಒಬ್ಬೊಬ್ರು ಇರ್ತಾಯಿದ್ರು ಯಾರಾದರೂ ಈ ಮಕ್ಕಳನ್ನು. ಇವಾಗ ಎಲ್ಲ ನಾವು ವಿಭಕ್ತ ಕುಟುಂಬಕ್ಕೆ ಹೋಗ್ಬಿಟ್ಟಿದ್ದೀವಿ. ತಂದೆ ತಾಯಿ ಇಬ್ಬರು ಏನೋ ಕಾರ್ಯದ ಒತ್ತಡದಿಂದ ಅಥವಾ ಅವರು ಕುಟುಂಬ ನಿರ್ವಹಣೆಗಾಗಿ ಇಬ್ಬರು ಪೋಷಕರು ಹೊರಗಡೆ ಹೋದಾಗ ಈ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ. ಮತ್ತು ಈ ಮಕ್ಕಳಲ್ಲಿ ಡಿಗ್ರಿ ಇರುತ್ತೆ ಸರ್, ಮೈಲ್ಡ್, ಮಾಡ್ರೇಟ್ ಆ್ಯಂಡ್ ಸಿವಿಯರ್ ಅಂತ. ಮೈಲ್ಡ್ ಮಕ್ಕಳನ್ನು ಇನ್ಕ್ಲೂಸಿವ್ ಎಜುಕೇಷನ್ ಕಾನ್ಸೆಪ್ಟ್ ಕೆಳಗಡೆ ತರ್ತಾ ಇದ್ದಾರೆ. ಅಂದರೆ ಮೈನ್ ಸ್ಟ್ರೀಮಿಗೆ ಅವ್ರನ್ನ ತೊಗೊಂಬಂದು ಮಾಡೋದು ಮೈಲ್ಡ್ ಲೆವೆಲಲ್ಲಿ. ಈಗ ನೋಡ್ತಾ ಇದ್ದೀವಿ, ಈಗ ಸದ್ಯಕ್ಕೆ ಪ್ಯಾರಾ ಒಲಿಂಪಿಕ್ಸ್ ನಡೀತಾ ಇದೆ, ಆ ಮಕ್ಕಳೆಲ್ಲ ಮೈಲ್ಡ್ ಲೆವೆಲಲ್ಲಿ ಇರ್ತಾರೆ. ಫಿಸಿಕಲ್ ಡಿಸಬಿಲಿಟಿ ಇರ್ಬೋದು, ಬೇರೆ ಯಾವುದೇ ಡಿಸಬಿಲಿಟಿ ಇರ್ಬೋದು, ಮೈಲ್ಡ್ ಲೆವೆಲ್ ಇರೋ ಮಕ್ಕಳನ್ನು ರೆಗ್ಯುಲರ್ ಸ್ಟ್ರೀಮಲ್ಲಿ ಇನ್ಕ್ಲೂಸಿವ್. ಇದು ನಮಗೆ ಇಂಡಸ್ಟ್ರಿ ಡಿಮಾಂಡ್ ಬಂದು ತುಂಬ NGOಗಳು ನಮ್ಮನ್ನು ಅಪ್ರೋಚ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟಿಂದ ನಾವು ಈ ಕೋರ್ಸ್ಗಳನ್ನು ನಡೆಸ್ತಾ ಇರೋದು, ಮತ್ತು ಭಾಳಷ್ಟು NGOಗಳ ಜೊತೆಗೆ MOU ಇರೋದ್ರಿಂದ ಅವರುಗಳು ಬಂದು ನಮಗೆ ಇದನ್ನು ಶುರು ಮಾಡಿ ಪ್ರಯಾರಿಟಿ ಮೇಲೆ ಅಂತ ಶುರು ಮಾಡಿಸಿದ್ದಾರೆ. ಇದು ಒಂಥರ ವಿನೂತನವಾದದ್ದು, ದೇಶದಲ್ಲೇ ಫಸ್ಟ್ ಕೋರ್ಸ್ ಇದು ಶುರು ಮಾಡ್ತಾ ಇರೋದು. ಅದನ್ನು ನಮ್ಮ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದಲ್ಲಿ ವೈಸ್ ಚಾನ್ಸಲರ್ ಈ ವರ್ಷದಿಂದ ಅದನ್ನು ಶುರು ಮಾಡ್ತಾ ಇದ್ದಾರೆ. ದಿಸ್ ಇಸ್ ನಾವೆಲ್ ಕೋರ್ಸ್. ಅದಕ್ಕೆ BA, PUC, ಸೈನ್ಸು, ಆರ್ಟ್ಸು, ಕಾಮರ್ಸು ಯಾರು ಬೇಕಾದ್ರೂ ಬರ್ಬೋದು. ಅದೇ ಥರ ರಿಸೋರ್ಸ್ ಮ್ಯಾನೇಜ್ಮೆಂಟ್ ತೊಗೊಂಡ್ರೆ ಅಲ್ಲಿ ಇಂಟೀರಿಯರ್ ಡೆಕೋರೇಷನ್ ಆ್ಯಂಡ್ ಡಿಸೈನಿಂಗ್ ಅಂತ ಒಂದು ಕೋರ್ಸ್ ಇದೆ. ಅದಕ್ಕೂ ಕೂಡ ಯಾವುದೇ ಕೋರ್ಸ್ನವ್ರು ಬರ್ಬೋದು. ಅದು ಕೂಡ ಇಂಡಸ್ಟ್ರಿ ಡಿಮಾಂಡ್ ಮೇಲೆ. ಇವತ್ತು ಯಾರು ಮನೇನ ಹಾಗೆ ಇಟ್ಕೊಳ್ಳೋಕೆ ಇಷ್ಟಪಡಲ್ಲ. ಅಟ್ಲೀಸ್ಟ್ ಒಂದು ಗೋಡೆ ಬಣ್ಣ ಬದಲಾಯಿಸಬಹುದು ಅಥವಾ ಒಂದೇನೋ ಫ್ಲವರ್ ಅರೇಂಜ್ಮೆಂಟ್ ಮಾಡಬಹುದು. ಈ ಥರ ಇಂಟೀರಿಯರ್ ಡೆಕೋರೇಷನ್ ಮತ್ತು ಡಿಸೈನಿಂಗ್ ಅದು ಕೂಡ ಪ್ರವರ್ಧಮಾನಕ್ಕೆ ಬರ್ತಾ ಇರುವಂಥ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಅಲ್ಲೂ ಕೂಡ ಯಾವುದೇ ಸ್ಟ್ರೀಮ್ನವರು ಬಂದು ಅಲ್ಲಿ ಸೇರ್ಕೋಬಹುದು. ಫುಡ್ ಆ್ಯಂಡ್ ನ್ಯೂಟ್ರಿಷನಿಗೆ ಬಂದಾಗ ಅಲ್ಲಿ ಅವರಿಗೆ ಒಂದು ಸ್ವಲ್ಪ ಕೆಮಿಸ್ಟ್ರಿ ನಾಲೆಡ್ಜ್ ಬೇಕಾಗುತ್ತೆ. ಹಾಗಾಗಿ ಆ ಸಬ್ಜೆಕ್ಟ್ಗಳಿಗೆ ಅಂದರೆ ಕ್ಲಿನಿಕಲ್ ನ್ಯೂಟ್ರಿಷನ್ ಆ್ಯಂಡ್ ಡಯಟೆಟಿಕ್ಸ್ ಮತ್ತು ಫುಡ್ ಸೈನ್ಸ್ ಓದೋರಿಗೆ ಕೆಮಿಸ್ಟ್ರಿ ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ. ಅದೇ ಥರ ಟೆಕ್ಸ್ಟೈಲ್ಸಿಗೆ ಬಂದಾಗ
ಟೆಕ್ಸ್ಟೈಲ್ಸಲ್ಲಿ ಸಮಗ್ರ ಹೋಮ್ ಸೈನ್ಸ್ ತೊಗೊಂಡಾಗ ಟೆಕ್ಸ್ಟೈಲ್ಸ್ನ ಬೇಸಿಕ್ ಪೇಪರ್ಸ್ ಇರುತ್ತೆ. ಮುಂದಕ್ಕೆ ಹೋದಾಗೆ ಟೆಕ್ಸ್ಟೈಲ್ಸಲ್ಲಿ ಅಲ್ಲೂ ಕೂಡ ಸ್ವಲ್ಪ ಕೆಮಿಸ್ಟ್ರಿ ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ ಅವರಿಗೆ. ಅಂದರೆ ಟೆಕ್ಸ್ಟೈಲ್ ಸೈನ್ಸು, ಟೆಕ್ಸ್ಟೈಲ್ಸ್ ಕೆಮಿಸ್ಟ್ರಿ, ಯಾನ್ ಇದು ಕೆಮಿಸ್ಟ್ರಿ, ಯಾನ್ ಫೈಬರ್ ಸೈನ್ಸು, ಯಾನ್ ಕಾಂಪೋಸಿಷನ್ಸು ಅವನ್ನೆಲ್ಲ ಓದುವಾಗ ಅವರಿಗೆ ಕೆಲವೊಂದು ವೆಟ್ ಪ್ರೊಸೆಸಿಂಗ್ ಲ್ಯಾಬ್ಗಳಲ್ಲಿ ಕೆಲಸ ಮಾಡಬೇಕಾಗುತ್ತೆ ಆ ಮಕ್ಕಳು. ಹಾಗಾಗಿ ಅವರಿಗೆ ಒಂದು ಸ್ವಲ್ಪ ಕೆಮಿಸ್ಟ್ರಿ ಬ್ಯಾಕ್ಗ್ರೌಂಡ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ. ಇದು ಅಲ್ಲದೇನೆ ರೆಗ್ಯುಲರ್ ಹೋಮ್ ಸೈನ್ಸು BA ಜೊತೆಗೆ BSc ಜೊತೆಗೆ ಓದಿದ್ರೆ ಪೇಪರ್ ಸಿಂಪಲ್ ಆಗಿರುತ್ತೆ. ಹಾಗಾಗಿ ಈ ಕೋರ್ಸ್ಗಳಿಗೆ ಯಾರು ಬೇಕಾದ್ರೂ ಜಾಯಿನ್ ಆಗ್ಬೋದು. ಅಡ್ವಾನ್ಸ್ ಆಗಿ ಬರುವಂಥ ಕೋರ್ಸ್ಗಳು 2 ಅದಕ್ಕೆ ಮಾತ್ರ ಸೈನ್ಸ್ ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ ಸರ್. ಓಕೆ ಮೇಡಮ್, ಈಗ UG ಬಗ್ಗೆ ಪ್ರೋಸೆಸ್ ಹೇಳಿದ್ರಿ. ಈಗ UG ಮಾಡಿದ ನಂತರ ಈ ವಿಷಯದಲ್ಲಿ ನಾ ಇನ್ ಡೆಪ್ತ್ ಹೋಗೋಣ ಅಂತ ಅನ್ಕೋತಾರೆ ಕೆಲವರು. ವಾಟ್ ಅಬೌಟ್ PG, ವಾಟ್ ಅಬೌಟ್ ರಿಸರ್ಚ್? ನಮ್ಮಲ್ಲಿ PG ಎಲ್ಲ ಕೆಲವು ಕಡೆ PG ಕೋರ್ಸಸ್ ಇದೆ. ಹ್ಯೂಮನ್ ಡೆವಲಪ್ಮೆಂಟ್ ಆಗಲಿ, ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಗಲಿ, ಫುಡ್ ಅಂಡ್ ನ್ಯೂಟ್ರಿಷನ್ನು, ಮತ್ತು ಟೆಕ್ಸ್ಟೈಲ್ಸ್ ಆ್ಯಂಡ್ ಕ್ಲೋದಿಂಗು, ಎಕ್ಸ್ಟೆನ್ಷನ್ ಎಜುಕೇಷನ್ ಕಮ್ಯುನಿಕೇಷನ್, ಮತ್ತು ಇಂಟೀರಿಯರ್ ಡಿಸೈನ್ ಆ್ಯಂಡ್ ಡೆಕೋರೇಷನ್. ಇದರಲ್ಲಿ ನಮ್ಮಲ್ಲೂ PGs ಇದೆ. ಆಮೇಲೆ ಮೈಸೂರು ಯೂನಿವರ್ಸಿಟಿಯಲ್ಲೂ ಹ್ಯೂಮನ್ ಡೆವಲಪ್ಮೆಂಟ್ ಮತ್ತು ಫುಡ್ ಅಂಡ್ ನ್ಯೂಟ್ರಿಷನ್ದು PG ಇದೆ. ಹಾಗೆ ಕೃಷಿ ವಿದ್ಯಾಲಯದಲ್ಲೂ PGs UG ಮತ್ತು PG ಮಾಡ್ತಾರೆ. ನೆಟ್ ಸ್ಲೆಟ್ SRF ಅದೆಲ್ಲ PhD ಇದೆ ನಮ್ಮಲ್ಲೇನೆ. ಪೋಸ್ಟ್ ಡಾಕ್ಟರ್ ಡಿಗ್ರಿನೂ ಮಾಡ್ಬೋದು. ಓಕೆ, ಅಂದ್ರೆ ಯಾವುದೇ ತರ ಹರ್ಡಲ್ಸ್ ಗಳಿಲ್ಲ. ಕೆಲವೊಬ್ರಿಗೆ ಏನಾಗುತ್ತೆ, ಒಂದು ಕೋರ್ಸ್ ಹೋದಾಗ ಅಲ್ಲಿ ಜಾಮ್ ಆಗ್ಬಿಡ್ತೀನೇನೋ, ನನಗೆ ಮುಂದೆ ಫ್ಯೂಚರ್ ಇಲ್ವೇನೋ ಅಂತ. ಜನರಲ್ ಡಿಗ್ರಿಗಳಿಗೆ ಹೋಗುವುದಕ್ಕೆ ಏನೇನು ಅವಕಾಶ ಇದೆಯೋ ಎಲ್ಲಾ ಅವಕಾಶಗಳು ಹೋಮ್ ಸೈನ್ಸ್ ಅಲ್ಲಿ ಇದೆ. ಅದ್ರ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ನೀವು ಪರ್ಸನಲ್ ಆಗಿ ಉದ್ಯೋಗಕ್ಕೆ ಅದು ಹೋಗ್ಬೋದು. ಗೌರ್ಮೆಂಟ್ ಅಪಾರ್ಚುನಿಟೀಸ್ ಇದೆ, ಪ್ರೈವೇಟ್ ಇದೆ, ಆಂಟ್ರಪ್ರಿನರ್ಶಿಪ್ ಇದೆ. ಇಷ್ಟನ್ನು ಬಳಸ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಕೋರ್ಸ್ ಇದೆ. ಯಾರಿಗೆ ಜಾಯ್ನ್ ಆಗೋದಕ್ಕೆ ಇಷ್ಟ ಇದೆ, ನೀವು ಕಾಲೇಜ್ ಶಿಕ್ಷಣ ಇಲಾಖೆಯಲ್ಲಿ UCMS ಸಾಫ್ಟ್ವೇರ್ಗೆ ಹೋಗಿ ನೀವು ಎನಿ ಕಾಲೇಜ್ ನಿಮ್ಮ ನಿಯರ್ ಬೈ ಚಾಯ್ಸ್ ಮಾಡ್ಬೋದು. ಬೆಂಗಳೂರು ಸುತ್ತಮುತ್ತ ಇರೋರು ನಮ್ಮ ಪ್ಯಾಲೇಸ್ ರೋಡಲ್ಲಿರುವ ಹೋಮ್ ಸೈನ್ಸ್ ಕಾಲೇಜ್ಗೆ ಅಡ್ಮಿಷನ್ ತಗೋಬೋದು. ಎಸ್ ಮೇಡಮ್, ಕೊನೆಯದಾಗಿ ಏನಾದರೂ ವಿಶೇಷ ಮಾಹಿತಿ ಏನಾದ್ರು ಇದ್ರೆ ಹಂಚ್ಕೋಬೋದು ಸರ್. ಇನ್ನೊಂದು ಮಾಹಿತಿ ಇದು, ಇಷ್ಟು ದಿನ ಏನಾಗ್ತಿತ್ತು, ಅದು ಬರೀ ಹೆಣ್ಮಕ್ಳಿಗೆ ಅಂತ ಮಾತ್ರ ಈ ಕೋರ್ಸ್ ಬರ್ತಾ ಇತ್ತು. ಇವತ್ತಿನ ಪರಿಸ್ಥಿತಿನಲ್ಲಿ ಇವತ್ತು ದರ್ ಇಸ್ ನೋ ಜೆಂಡರ್ ಬಯಾಸ್. ಹೆಣ್ಣು ಈಕ್ವಲ್ ಆಗಿ ಗಂಡಿಗೆ ಸಮನಾಗಿ ದುಡಿತಾ ಇರೋದ್ರಿಂದ ಅವರು ಎಲ್ಲ ಕೆಲಸಗಳನ್ನು ಡಿವೈಡ್ ಮಾಡ್ಕೋತಾ ಇದ್ದಾರೆ. ಈಗಿನ ಹೊಸ ಟ್ರೆಂಡ್ ಬಂದಿರೋದು ಅದು ಮನೆ ನೋಡ್ಕೊಳ್ಳೋ ಮನೆ ವಾರ್ತೆ ಇರಬಹುದು, ಅಥವಾ ಕೆಲಸದಲ್ಲಿರ್ಬೋದು, ಮಕ್ಕಳನ್ನ ನೋಡ್ಕೊಳ್ಳೋದಿರ್ಬೋದು, ಎಲ್ಲದರಲ್ಲೂ ಅವರು ಈಕ್ವಲ್ ಆಗಿ ತಗೊಳ್ತಾ ಇರೋದ್ರಿಂದ ಸೊ ಪುರುಷರು ಕೂಡ ಇದಕ್ಕೆ ಅರ್ಹರಾಗ್ತಾರೆ. ಅವರು ಕೂಡ ಮುಂದೆ ಬಂದು, ಬಾಲಕರು ಕೂಡ ಮುಂದೆ ಬಂದು ಈ ಕೋರ್ಸನ್ನ ಕಲಿಯೋದ್ರಿಂದ ಮುಂದೆ ಅವರು ತಮ್ಮನ್ನು ತಾವು ನೋಡ್ಕೊಳ್ಳೋದಲ್ಲದೆ ತಮ್ಮ ಕುಟುಂಬನೂ ಕೂಡ ಅವರು ಚೆನ್ನಾಗಿ ನೋಡ್ಕೋಬಹುದು. ಎಮರ್ಜೆನ್ಸಿ ರಿಲೇಟೆಡ್ ಹೇಳ್ತಾ ಇದ್ರು, ಫ್ಯಾಮಿಲಿ ತುಂಬಾ ಡಿಸಾಸ್ಟರ್ಸ್ ಗಳಾಗ್ತಾ ಇದೆ, ಫ್ಯಾಮಿಲಿ ಒಂದು ಅಖಂಡತೆ ಉಳಿಸ್ಕೋತಾ ಇಲ್ಲ, ಸೊಸೈಟಿನಲ್ಲಿ ಡಿಸಾಸ್ಟರ್ಸ್ ಗಳಾಗ್ತಾ ಇದೆ. ಎಲ್ಲದಕ್ಕೂ ಪೂರಕವಾದ ಒಂದು ಮಾರಲ್ ವ್ಯಕ್ತಿಗಳು ಇಲ್ಲಿ ಹೊರಗೆ ಬರ್ಬೋದು. ಇವಾಗ ನೋಡಿದಿರ ತುಂಬಾ ಅವಿಭಕ್ತ ಕುಟುಂಬಗಳು ತುಂಬಾನೇ ಆಗಿರೋದ್ರಿಂದ ನಮ್ಗೆ ನೋಡ್ಕೊಳೋದಕ್ಕೆ ಯಾರು ಇರೋದಿಲ್ಲ ಮಕ್ಕಳನ್ನ. ಯಾಕಂದ್ರೆ ನಮ್ಗೂ ಹೆಣ್ಮಕ್ಳಿಗೂ ಹೊರಗೆ ಹೋಗಿ ಏನೋ ಅಚೀವ್ ಮಾಡ್ಬೇಕು ಅಂತ ಇರುತ್ತೆ, ಗಂಡ್ ಮಕ್ಳಿಗೂ ನಾವು ಅವರು ಅಚೀವ್ ಮಾಡ್ತಾರೆ. ಅದೇ ಹೆಣ್ಮಕ್ಳಿಗೆ ಸಿಗುವಂತ ಅವಕಾಶಗಳು ಸ್ವಲ್ಪ ಕಮ್ಮಿ ಆಗುತ್ತೆ. ಗಂಡ್ ಮಕ್ಳಿಗೆ ಎಲ್ಲಾನು ಕೊಟ್ಟು ಮಾಡಿಸ್ತಾರೆ, ಹೆಣ್ಮಕ್ಳಿಗೆ ಸ್ವಲ್ಪ ಇದ್ದದು. ಹಾಗಾಗಿ ಇವಾಗ ಬ್ರೇಕ್ ಮಾಡ್ಕೊಂಡು ಮುಂದೆ ಬರಬೇಕು ಪುರುಷರು ಅಲ್ಲಿಗೆ ಬಂದಾಗ. ಅದಕ್ಕೆ ಹೇಳಿದ್ನಲ್ಲ, ಕೆಲವು ಕಾಲೇಜಲ್ಲಿ ಬರೇ ಹುಡುಗರ್ಗೆನೆ ಈಗ ಹೋಮ್ ಸೈನ್ಸ್ ಕೋರ್ಸ್ ನ ತಗೊಳ್ತಾ ಇದ್ದಾರೆ. ಆ ತರ ಬರೇ ಹುಡುಗರ್ ಕಾಲೇಜಲ್ಲೂ ಅದು ಓಪನ್ ಆಗಿದೆ ಸರ್. ಅಲ್ಲಿ ಏನಾಗುತ್ತೆ, ಬರೀ ಕುಕಿಂಗ್ ಅಷ್ಟೇ ಅಲ್ಲ, ಅಲ್ಲಿ ಉದಾಹರಣೆಗೆ ಪೇರೆಂಟಿಂಗ್ ಪೇಪರ್ ಅಂದ್ರೆ ಮಕ್ಕಳನ್ನು ಯಾವ ಥರ ಪಾಲನೆ ಪೋಷಣೆ ಮಾಡೋದು ಅಂತ ಪೇರೆಂಟಿಂಗ್ ಪೇಪರು, ಆಂಟರ್ಪ್ರಿನರ್ಶಿಪ್ ಪೇಪರು ಇರುತ್ತೆ, ಫುಡ್ ಸೈನ್ಸು, ಫುಡ್ ಲ್ಯಾಬ್ಸು, ಇಂಟೀರಿಯರ್ ಡಿಸೈನಿಂಗು ಎಲ್ಲವೂ ಬಂದಾಗ ಅಲ್ಲಿ ಹೆಣ್ಣು ಗಂಡು ಅಂತ ಭೇದ ಭಾವ ಇರೋದಿಲ್ಲ. ಸೊ ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗಬಹುದು ಅವರು. ತಾನು ಇಬ್ಬರೂ ಸಮರ್ಥರಾದಾಗ ಕುಟುಂಬ ಚೆನ್ನಾಗಿ ನಡೀತವೆ. ಈಗ ನಾವು ನೋಡ್ತಿರೋದೇನು ಅಂತಂದರೆ, ಇತ್ತೀಚೆಗೆ ಮೊನ್ನೆ ಒಂದು ಪೇಪರಲ್ಲೂ ಬಂತು, ತಮಗೂ ಅದರ ಅರಿವಿರ್ಬೋದು, ಒಂದು ವಿಶೇಷ ಮಗು ಹುಟ್ಟಿದ್ದಕ್ಕೆ, ಆ ಮಗು ಹುಟ್ಟಿದ್ದಕ್ಕೆ ನೀನು ಕಾರಣ ಅಂತ ಹೇಳಿ ಆ ಮಗುನ ಏನೋ ಡಿಸಾಸ್ಟರ್ ಮಾಡಿದ್ದಾರೆ. ಆ ಥರ ಇನ್ನೊಂದು ಕಡೆ ಗಂಡ ಹೆಂಡತಿನ ನಿನ್ನಿಂದಾಗಿ ಇಂಥ ಮಗು ಹುಟ್ಟಿತು ಅಂತ ಹೇಳಿ ಆಕೆಗೇನೋ ತೊಂದರೆ ಮಾಡಿದ್ದಾನೆ. ಇನ್ನೊಂದು ಕಡೆ ಮೊನ್ನೆ ಪೇಪರಲ್ಲಿ ಬಂತು, ಮಗುವನ್ನು ವಿಶೇಷ ಚೇತನ ಮಗುವನ್ನ ತಗೊಂಡೋಗಿ ಯಾವುದೋ ಮೊಸಳೆ ಇರುವಂಥ ಬಾವಿಗೇನೋ ಹಾಕಿದ್ದಾರೆ ಅಂತ. ಈ ಥರದ್ದೆಲ್ಲ ಯಾಕೆ ಬರುತ್ತೆ ಅಂದರೆ ಅವರಿಗೆ ಅದ್ರ ಬಗ್ಗೆ ಅರಿವಿರಲ್ಲ. ಈಗ ಉದಾಹರಣೆಗೆ ಪ್ರಿನೇಟಲ್ ಡೆವಲಪ್ಮೆಂಟ್ ನೋಡುವಾಗ ನಾವು ಯಾವ್ಯಾವ ತೊಂದರೆಗಳಿದ್ರೆ ವಿಶೇಷ ಚೇತನ ಮಕ್ಕಳು ಹುಟ್ಟುತ್ತಾರೆ ಅಂತ ಒಂದು ಅವ್ರಿಗೆ ಅರಿವು ಬಂದರೆ ಖಂಡಿತ ಯಾರೂ ಹಂಗೆ ಮಾಡೋಕ್ಕೆ ಹೋಗಲ್ಲ. ಅವ್ರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಒಪ್ಕೊಂಡು ಮುಂದೆ ಹೋಗ್ತಾರೆ. ಸೊ ಹಾಗೇನೆ ಇವ್ರು ಆ್ಯಡ್ ಮಾಡೋದಕ್ಕೆ ಹಾಗೇನೆ ಕೆಲವು ಕೋರ್ಸಸ್ ಸರ್ ಫಾರ್
ಅಪ್ಯಾರಲ್ ಡಿಸೈನ್, ಫ್ಯಾಷನ್ ಅಂಡ್ ಅಪ್ಯಾರಲ್ ಡಿಸೈನ್, ಹ್ಮ್. ಅದು ಬಿಯಾಂಡ್ ಹೋಮ್ ಸೈನ್ಸ್ ಅಂತ ಹೋಗಿದೆ. ಇವಾಗ ಹೌದು. ಅದು ಬೇರೆ ಕಡೆ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಮತ್ತೆ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಹೋಗ್ತದೆ. ಹಾಗೆ ಇಂಟೀರಿಯರ್ ಡಿಸೈನ್ ಅಂಡ್ ಡೆಕೋರೇಷನ್ ಅಷ್ಟೇನೆ ಬಿಯಾಂಡ್ ಹೋಮ್ ಸೈನ್ಸ್ ಹೋಗಿದೆ. ಅದು Okay. ಆಕ್ಚುಲ್ ಆಗಿ ಇಟ್ ಇಸ್ ಫ್ರಮ್ ಹೋಮ್ ಸೈನ್ಸ್. ಇವಾಗ ಅದನ್ನ ಸಪರೇಟ್ ಕೋರ್ಸ್ ಆಗಿ ಬೇರೆ ಬೇರೆ ಕಾಲೇಜಲ್ಲಿ ತುಂಬಾ ಹೈಯರ್ ಪ್ರೈಸ್ ನೀವ್ ಹೇಳಿದ್ದಕ್ಕೆ ಒಂದು ಆಡ್ ಮಾಡೋದು ಮೇಡಮ್, ನಾನು ಆಕ್ಚುಲಿ ಟಿವಿ ಇದೆಯಲ್ಲ ದೂರದರ್ಶನ್, ಆಕಾಶವಾಣಿಯಲ್ಲಿ ಅದಕ್ಕೊಂದು ರೂಮ್ ಕೊಡೋಕಾಗತ್ತೆ, ಒಂದು ಮೂಲೆನಲ್ಲಿ ಜಾಗ ಕೊಟ್ಟಿದ್ದು ಹೌದು. ಆರಂಭ ಆದಾಗ. ಅದು ಈಗ ಹೇಗ್ ಬೆಳಕು ಅಂತಂದ್ರೆ ಆಕಾಶವಾಣಿನ ಸೂಪರ್ ಸೀಡ್ ಮಾಡ್ಕೊಂಡು Supersede ಗ್ರೋ ಆಯ್ತು. ಮಾಡ್ಕೊಂಡು, ಹಾಗೆ. ಸೇಮ್ ಈ ಫ್ಯಾಷನ್ ಡಿಸೈನಿಂಗ್ ಫ್ಯಾಷನ್ ಡಿಸೈನಿಂಗ್ ಅಥವಾ ಇಂಟೀರಿಯರ್ ಡಿಸೈನಿಂಗ್ ಹಾ. ಎಲ್ಲಾನು ಇಂಟೀರಿಯರ್ ಡಿಸೈನಿಂಗ್ ಹುಟ್ಕೊಂಡಿದ್ದು ಇಲ್ಲಿ, ಇವತ್ತು ಇದ್ರ ಹುಟ್ಕೊಂಡಿದ್ದು ಆಚೆಗೆ ಬಿಯಾಂಡ್ ಹೋಗ್ತಾ ಇದೆ. ಅದನ್ನ ಹೌದು. ಒಂದ್ ಕಡೆ Yes. ಚೆನ್ನಾಗಿ ಅನ್ಸುತ್ತೆ ಸರ್. Okay. ನಮ್ ಇದ್ರಿಂದ ಹುಟ್ಕೊಂಡಿರೋದು ನಮ್ ಮಗು, ಅದು ಹಾ. ಒಂದು ಬೇರೆ ಕಡೆ ನಮ್ಗಿಂತ ತುಂಬಾ ಎತ್ತರಕ್ಕೆ ಬೆಳ್ದಾಗ ಖುಷಿ ಎತ್ತರ ಪಡ್ತೀವಿ. ಬೆಳೆದಾಗ ಬೆಳ್ದಾಗ ಖುಷಿ ಖುಷಿ ಪಡ್ತೀವಿ. ಪಡ್ತೀವಿ. ಹಾಗೇನೆ ಹಾ. ಅದೇ ತರ ಗೃಹ ವಿಜ್ಞಾನದ ಎಲ್ಲಾ ಸಬ್ಜೆಕ್ಟ್ಗಳಲ್ಲೂ ಈ ತರದ ಒಂದು ಏನೋ ಮಹತ್ತರವಾದ ಸಪರೇಟ್ ಆಗಿ ಬದಲಾವಣೆಗಳನ್ನು ಇವನ್ ನೋಡಿದೆ. ಕ್ಲಿನಿಕಲ್ ನ್ಯೂಟ್ರಿಷನ್ ಅಬೌವ್ ಹೋಮ್ ಸೈನ್ಸ್ ಇವಾಗ ಬೇರೆ ಕಾಲೇಜಸ್ ಅಲ್ಲಿ, ಪ್ರೈವೇಟ್ ಕಾಲೇಜಸ್ ಅಲ್ಲೂ ಮತ್ತೆ ಎಲ್ಲ ತೆಗಿತಾ ಇದ್ದಾರೆ ಸರ್. Okay madam, ಸಪರೇಟ್ ಈಗ ಒಂದು ನನಗೆ ಲಾಸ್ಟ್ ಕ್ವಶನ್ ಉಳ್ಕೊಳ್ಳೋದು, ಈಗ ನೀವಿಬ್ರೇನೋ ನನ್ನ ಎದುರಿಗೆ ನೋಡ್ತಾ ಇದ್ದೀನಿ, ಫ್ಯಾಕಲ್ಟಿ ಇದ್ದೀರಾ, ಬೆಸ್ಟ್ ಎಕ್ವಿಪ್ಡ್ ಇದ್ದೀರಾ, ಟೀಚ್ ಮಾಡ್ತೀರಿ. ಈ ಸಬ್ಜೆಕ್ಟ್ ಟೀಚ್ ಮಾಡೋದಕ್ಕೆ ವೆಲ್ ಎಕ್ವಿಪ್ಡ್ ಫ್ಯಾಕಲ್ಟೀಸ್ ಅವೈಲೇಬಲ್ ಇದೆಯಾ ಎಲ್ಲಾ ಕಾಲೇಜಲ್ಲೂ, ಅಥವಾ ಏನಾದ್ರು ಶಾರ್ಟೇಜ್? ಯಾಕಂದ್ರೆ ಕೆಲವೊಂದು ಎಕ್ಸ್ಕ್ಲೂಸಿವ್ ಸ್ಟ್ರೀಮ್ಗಳ ಬಗ್ಗೆ ನಾನೇ ಇಲ್ಲಿ ಮಾತಾಡಿದೆ, ಬಟ್ ಅಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನ್ ಆದಾಗ ಅದಕ್ಕೆ ಟೀಚ್ ಮಾಡುವಂತ ಫ್ಯಾಕಲ್ಟಿಗಳ ಕೊರತೆ ಫೇಸ್ ಮಾಡಿದ್ದನ್ನ ಕಾಮೆಂಟ್ ಅಲ್ಲೇ ನಾನು ಅನುಭವಿಸಿದ್ದೀನಿ. ದಟ್ ರೀಸನ್ ಇದಕ್ಕೆ ಬೇಕಾದ ವೆಲ್ ಎಕ್ವಿಪ್ಡ್ ಫ್ಯಾಕಲ್ಟಿ ರೆಡಿ ಇದಾರಾ? ನಾವ್ ಅಂದ್ರೆ ಇದು ಏನ್ ಗೊತ್ತಾ ಸರ್, ಇದು ಪರ್ಮನೆಂಟ್ ಅಂಡ್ ಗೆಸ್ಟ್ ಫ್ಯಾಕಲ್ಟೀಸ್ ಅಂತ ಬಗ್ಗೆ ಬಂದಾಗ ಹಾ ಮೇಡಮ್. ನಾವು ಹೇಗೆ ತಗೊಂತೀವಿ ಅಂದ್ರೆ ಗೌರ್ಮೆಂಟ್ ನಮ್ಗೆ ನಮ್ಮ ಇಲಾಖೆಯಿಂದಾನೇ ನಮ್ಗೆ ಕಳಿಸ್ತಾರೆ, ಗೆಸ್ಟ್ ಫ್ಯಾಕಲ್ಟೀಸ್ ನ yes, ಕಳಿಸ್ತಾರೆ. ಆದಷ್ಟು ಪರ್ಮನೆಂಟ್ ಫ್ಯಾಕಲ್ಟೀಸ್ ಆದಷ್ಟು ನಮ್ಮಲ್ಲಿ ಡಾಕ್ಟರೇಟ್ ಪದವಿನ ಇದ್ದಾರೆ, ಪಡೆದಿದ್ದಾರೆ, ವೆಲ್ ಎಕ್ವಿಪ್ಡ್ ಇದ್ದಾರೆ. ಹಾಗೇನೆ ನಾವು ಅಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ ನಮ್ಗೆ ರೀಸೆಂಟ್ ಟ್ರೆಂಡ್ಸ್ ಹೇಗಿದೆಯೋ ಅದೇ ತರ ನಾವು ಎಕ್ವಿಪ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಅಪ್ಗ್ರೇಡೇಷನ್ ಆಗ್ತಾನೆ ಇದೆ. ನಮ್ಮ ಇಲಾಖೆಯಿಂದನೂ ನಮ್ಗೆ ಅನೇಕ ಸೌಲಭ್ಯಗಳು ನಮ್ಗೆ ಕೊಟ್ಟಿದ್ದಾರೆ. ಫ್ಯಾಕಲ್ಟಿ ಗೆಸ್ಟ್ಗಳು ಕೂಡ ಶಾರ್ಟೇಜ್ ಏನಿಲ್ಲ, Shortage ಏನಿಲ್ಲ. ಟೀಚ್ ಮಾಡೋದಿಲ್ಲ ಸರ್. ಒಂದ್ ಸ್ವಲ್ಪ ಮೇಡಮ್ ಹೇಳಿದಾಗೆ ಶಿಕ್ಷಣ ಯಾವತ್ತೂ ನಿಂತ ನೀರಲ್ಲ, ಅದು ಹರಿಯೋ ನೀರೇನೆ. ಹಾಗಾಗಿ ಪ್ರತಿಯೊಂದು ಏನ್ ಅಪ್ಗ್ರೇಡೇಷನ್ ಬರುತ್ತೋ ಅದನ್ನ ನಾವು ತಿಳ್ಕೊಂಡು ಇನ್ವಾಲ್ವ್ ಮಾಡ್ಕೊಂಡು ನಮ್ಮನ್ನ ನಾವು ಎವಾಲ್ವ್ ಮಾಡ್ಕೊಂಡು ಹೋದಾಗ ಖಂಡಿತ ಮಾಡ್ತೀವಿ. ಈಗ ಹೇಳಿದ ಹಾಗೆ ಇಂಟೀರಿಯರ್ ಡೆಕೋರೇಷನ್ ಕೋರ್ಸು ಶುರು ಮಾಡಿದ್ದಿಲ್ಲ ಅಂತಂದ್ರೂ ಈಗ ಅದು ಬಹಳ ದೊಡ್ಡದಾಗಿ ಬೆಳೀತು. ಎಲ್ಲರೂ ಮಾಡ್ತಾ ಇದ್ದಾರೆ ಪಾಠಗಳನ್ನ, ತಾವು ಕಲಿತಾ ಇದ್ದಾರೆ, ಕಲ್ತ್ಕೊಂಡು ಮಾಡ್ತಾ ಇದ್ದಾರೆ. ಇವಾಗ ಕಂಪ್ಯೂಟರ್ ಏಡೆಡ್ ಡಿಸೈನ್ ಇನ್ ಫ್ಯಾಡ್ ಇರ್ಬೋದು, ಅಥವಾ ಕಂಪ್ಯೂಟರ್ CAD ಇನ್ ಇಂಟೀರಿಯರ್ಸ್ ಇರ್ಬೋದು, ಅದೆಲ್ಲ ನಾವು ಸ್ಟೂಡೆಂಟ್ಸ್ ಆಗಿ ಕಲ್ತಾಗಿರ್ಲಿಲ್ಲ. ಈಗ ಯಾವುದೇ ಫ್ಯಾಕಲ್ಟಿಗೆ ಅದು ಬಂದಾಗ ಖಂಡಿತ ಅದ್ರ ಬಗ್ಗೆ ಹೊಸದಾಗಿ ಸ್ವಲ್ಪ ನಾವು ಮಾಡ್ತೀವಿ. ಇವಾಗ ಸ್ಕೆಚಪ್ ಆಗ್ಲಿ, ಕ್ಯಾಡ್ ಆಗ್ಲಿ, ಕಂಪ್ಯೂಟರ್ ಏಡೆಡ್ ಡಿಸೈನ್ ಆಗ್ಲಿ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಕೋರ್ಸ್. ಈಗ ಉದಾಹರಣೆ ಕೌನ್ಸಿಲಿಂಗ್ ಇರ್ಬೋದು, ನಾವು ಓದುವಾಗ ಅದಷ್ಟು ದೊಡ್ಡದಿರ್ಲಿಲ್ಲ. ಈಗ ನಾವುಗಳು ಅದ್ರ ಕೋರ್ಸ್ ಮಾಡ್ಕೊಂಡಾಗ ನಾವು ಎಕ್ವಿಪ್ ಆಗ್ತೀವಿ ಮಾಡೋದಕ್ಕೆ. ನಾನು ಒಂಚೂರು ಆಡ್ ಮಾಡ್ತೀನಿ. ಏನಂದ್ರೆ ಈಗ ನೀವು ಎಕ್ವಿಪ್ಡ್ ಇದ್ದೀರಾ ಇಲ್ಲ ಅನ್ನೋದು ಪ್ರಶ್ನೆ ಆಗಿರಲಿಲ್ಲ ಅಂದು, ಈ ಕೋರ್ಸ್ ಅನ್ನ PG ಮಾಡ್ಕೊಂಡು ನೆಟ್ ಸೆಟ್ ಮಾಡ್ಕೊಂಡು ಬರೋರ್ ಸಂಖ್ಯೆ ಇದೆಯಾ? ಯಾಕಂದ್ರೆ ಖಂಡಿತ ಇದೆ ಸರ್, ಈಗ ಅಡ್ಮಿಷನ್ ಬಂದ್ಬಿಡ್ತಾರೆ, ಖಂಡಿತ ಇದೆ. ಬೇಕಾದ ಟೀಚಿಂಗ್ ಫ್ಯಾಕಲ್ಟಿಗಳು ಖಂಡಿತ ಇದೆ, ಖಂಡಿತ ಇದೆ. ಅವೈಲಬಿಲಿಟಿ ಇದೆ. ಓಕೆ. ಯಾಕಂದ್ರೆ ಕೆಲವೊಂದು ಡಿಪ್ಲೊಮಾ ಕೋರ್ಸ್ಗಳ ಬಗ್ಗೆ ನಾನು ಮಾತಾಡಿದಾಗ ಹುಡುಗರು ಬಂದು ಅಡ್ಮಿಷನ್ ಆಗ್ಬಿಟ್ರು, ಅಲ್ಲಿ ಟೀಚ್ ಮಾಡೋದಕ್ಕೆ ಇವ್ರು ಕರೆದ್ರು ಕೂಡ ಗೆಸ್ಟ್ ಫ್ಯಾಕಲ್ಟಿ ಕೂಡ ನಾಟ್ ಅವೈಲೇಬಲ್. ಆತರ ಎಕ್ಸ್ಕ್ಲೂಸಿವ್ ಕೋರ್ಸ್ ಇಲ್ಲ ಸರ್, ಇಲ್ಲಿ ಗೆಸ್ಟ್ ಫ್ಯಾಕಲ್ಟೀಸ್ ಖಂಡಿತ ಸಿಗ್ತದೆ. ಕೌನ್ಸಿಲಿಂಗ್ DCA ಕೌನ್ಸಿಲಿಂಗ್ ಮುಖಾಂತರನೇ ಬರ್ತಾರೆ. ಚೆನ್ನಾಗಿ ನಡೀತಾ ಇದೆ ಎಲ್ಲ ಕಾಲೇಜ್ಗಳಲ್ಲಿ Okay. ನಡೀತಾ ಇದೆ. ಸರ್ಕಾರಿ ಕಾಲೇಜುಗಳು ಕರ್ನಾಟಕದಲ್ಲಿ ಏನು ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆ ಇದೆ, ಎಲ್ಲದೂ ವೆಲ್ ಎಕ್ವಿಪ್ಡ್ ಇದೆ. ಎಲ್ಲೂ ಕೂಡ ಪಾಠದ ಬ್ಲ್ಯಾಂಕ್ ಪೀರಿಯಡ್ ಅಂತ ಇಲ್ಲ. ಬಿಕಾಸ್ ಈ ಡಿಪಾರ್ಟ್ಮೆಂಟ್ ಕಡೆನೇ ಕೌನ್ಸಿಲಿಂಗ್ ಮಾಡಿ ಗೆಸ್ಟ್ ಫ್ಯಾಕಲ್ಟಿಗಳನ್ನ ಬೇರೆ ಕಡೆಯಿಂದನಾದ್ರೂ ತಂದಲ್ಲಿ ಕೊಡುವಂತ ಪ್ರಯತ್ನ ನಡೀತಾ ಇದೆ. ಹಾಗಾಗಿ ಸರ್ಕಾರಿ ಕಾಲೇಜುಗಳ ಬಗ್ಗೆ ಯಾವುದೇ ಅಪನಂಬಿಕೆ ಇರದೆ, ಯಾವುದೇ ಡೌಟ್ಸೇ ಬೇಡ. ಏನು ಪ್ರೈವೇಟ್ ಅಲ್ಲಿ ಸಿಗುತ್ತೋ ಅದಕ್ಕಿಂತ ಉನ್ನತವಾದ ಫೆಸಿಲಿಟಿಗಳು, ಉನ್ನತವಾದ ಸೌಕರ್ಯಗಳು ನಮ್ಮಲ್ಲಿದೆ ಅಂತ ಭರವಸೆನ ನಾನು ಇಲಾಖೆ ಪರವಾಗಿ ಕೊಡ್ಬೋದು. ಇಂದಿರಮ್ಮ ಮೇಡಮ್, ಕೊನೆಯದಾಗಿ ಒಂದೊಂದು ಮಾತಾಡಿ ಮುಗಿಸೋಣ. ಓಕೆ ಸರ್, ಈ ಕೋರ್ಸ್ನ ಎಲ್ಲರೂ ತಗೊಂಡು ಓದಿದ್ದೇ ಆದಲ್ಲಿ ಖಂಡಿತ ಅವರ ವ್ಯಕ್ತಿತ್ವ ಬೆಳವಣಿಗೆ ಆಗುತ್ತೆ. ನಾವು ಮುಂದೆ ಬೆಳೆದು ಯಾವುದೇ ಹಂತಕ್ಕೆ ನಾವು ಏರ್ಬೋದು, ಎಷ್ಟೇ ಹಣ ಸಂಪಾದನೆ ಮಾಡ್ಬೋದು, ಬಟ್ ಕೊನೆಯದಾಗಿ ನಾವು ವಾಪಸ್ ಬಂದು ನಮ್ಮ ಮನೆಗೆ ಬಂದಾಗ ನಾವು ಒಬ್ಬ ತಾಯಿಯಾಗಿ, ತಂದೆಯಾಗಿ, ಮಗನಾಗಿ, ಮಗಳಾಗಿ ಉಳ್ಕೊಳ್ತೀವಿ. ಸೊ ಕುಟುಂಬ ವ್ಯವಸ್ಥೆಯನ್ನು ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ಬಹಳಷ್ಟು ಸಹಕಾರಿಯಾಗಿರುವಂಥ ಈ ಕೋರ್ಸನ್ನ ಎಲ್ಲರೂ ತಗೊಂಡು ಓದಬೇಕು. ಒಂದು ಖಂಡಿತ ತಗೊಂಡ್ರೆ ಯಾವುದೇ ರೀತಿಯಾದ ಸಂಶಯ ಅವ್ರು ಇಟ್ಕೋಬಾರ್ದು. ಆಮೇಲೆ ಅದೇ ಓವರ್ ಆಲ್ ಡೆವಲಪ್ಮೆಂಟ್ಗೆ ಈ ಕೋರ್ಸ್ ತುಂಬಾನೇ
ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ವಿದ್ಯಾರ್ಥಿಗಳು ಒಂದು ತಿಳ್ಕೋಬೇಕು, ಕಾಲೇಜ್ನಲ್ಲಿ ಅದನ್ನ ಮಂಜುನಾಥ್ ಸರ್ ಕೂಡ ಒಪ್ಕೋತಾರೆ ಅನ್ಕೋತೀನಿ, ಕಾಲೇಜ್ನಲ್ಲಿ ಕಲಿತಂಥ ಪಠ್ಯಕ್ರಮ ಅಷ್ಟೇ ನಮಗೆ ಸಾಕಾಗಲ್ಲ, ನಮಗೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಕೌಶಲ್ಯಗಳನ್ನು ನಾವು ಪಡ್ಕೋಬೇಕು. ಸರ್ಟಿಫಿಕೇಟ್ ಕೋರ್ಸಸ್ ಇರ್ಬೋದು, ಉದಾಹರಣೆಗೆ ಈಗ ಕಂಪ್ಯೂಟರ್ ಏಡೆಡ್ ಒಂದು ಸ್ವಲ್ಪ ಕಂಪ್ಯೂಟರ್ ಕಲಿಯುವಂಥ ಒಂದು ಸರ್ಟಿಫಿಕೇಟ್ ಕೋರ್ಸು, ಈ ಥರದ್ದು ಇನ್ನೊಂದು ಅಡಿಷನಲ್ ಸರ್ಟಿಫಿಕೇಟ್ ಕೋರ್ಸನ್ನು ಅವ್ರು ಮಾಡ್ಕೊಂಡಿದ್ದೆ ಆ್ಯಡ್ ಆನ್ಸ್ ಮಾಡ್ಕೋಬೇಕು. ಈಗ ಕಮ್ಯುನಿಕೇಟಿವ್ ಇಂಗ್ಲೀಷ್ ಅಂತ ಇರ್ಬೋದು, ಈ ಥರದ್ದು. ಯಾಕಂದರೆ ಈಗ ಇಂಡಸ್ಟ್ರಿ ಅದನ್ನೇ ಡಿಮಾಂಡ್ ಮಾಡುತ್ತೆ. ನಾವು ಎಷ್ಟೇ ಕನ್ನಡದಲ್ಲಿ ಅಥವಾ ನಾವು ಲೋಕಲ್ ಭಾಷೆ ಅಂತೀವಿ ಅಂದರೆ ಕೆಲವೊಂದು ಕಮ್ಯುನಿಕೇಷನ್ಸನ್ನು ನಾವು ಅನಿವಾರ್ಯವಾಗಿ ಇಂಗ್ಲೀಷಲ್ಲಿ ಮಾಡಬೇಕಾಗತ್ತೆ. ಈ ಕನ್ನಡ ಮಾಧ್ಯಮದಲ್ಲಿ ನಮ್ಮ ಗೃಹ ವಿಜ್ಞಾನ ಓದಿದಂಥ ಸ್ಟೂಡೆಂಟು ಮುಂದೆ ಅವ್ರಿಗೆ ಕಷ್ಟ ಆಗಬಾರ್ದು. ಸೊ ಒಂದು ಸ್ವಲ್ಪ ಅವರು ಆ್ಯಡ್ ಆನ್ ಸರ್ಟಿಫಿಕೇಟ್ಸ್ಗಳನ್ನ ಮಾಡಿಕೊಂಡು ತಮ್ಮ ಕೌಶಲ್ಯಗಳನ್ನು ತಾವು ಇಂಪ್ರೂವ್ ಮಾಡಿಕೊಂಡು, ಈಗ ನಾವು ಹೇಳಿದ್ವಿ ಆ್ಯಸ್ ಪ್ರೊಫೆಸರ್ಸ್ ಫ್ರಮ್ ಸೋ ಮೆನಿ ಇಯರ್ಸ್ ನಾವು ನಮ್ಮನ್ನು ಅಪ್ಗ್ರೇಡ್ ಮಾಡ್ಕೊಳ್ತಾನೆ ಇದ್ದೀವಿ. ಅವಕಾಶ ಸಿಕ್ಕಾಗೆಲ್ಲ ನಾವು ನಮ್ಮನ್ನು ಸರ್ಟಿಫಿಕೇಟ್ ಕೋರ್ಸ್ ಓದ್ಕೊಳ್ಳೋದು, ಇನ್ನೊಂದು ಮಾಡ್ಕೋತಾ ಇದ್ದೀವಿ. ಅದೇ ಥರ ಸ್ಟೂಡೆಂಟ್ಸು ಕೂಡ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸರ್ಟಿಫಿಕೇಟ್ ಕೋರ್ಸ್ಗಳು, ಒಂದೆರಡು ವರ್ಕ್ಶಾಪ್ಗಳು ಅಂಥವನ್ನು ಅಟೆಂಡ್ ಮಾಡಿ ತರಗತಿನಲ್ಲಿ ಅವ್ರಿಗೆ ಕೊಡ್ತೀವಿ. ನಮ್ಮ ಸಿಲೆಬಸ್ ಪಠ್ಯಕ್ರಮ ಮಾಡಿರೋದೇ ಹಾಗೆ. ನಾವು ಫೀಲ್ಡ್ ವಿಸಿಟ್ ಇದೆ, ಎಲ್ಲದರಲ್ಲೂ ಫೀಲ್ಡ್ ವಿಸಿಟ್ ಇದೆ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸಸ್ ಇದೆ, ಪ್ರಾಜೆಕ್ಟ್ ಮಾಡಿಸ್ತೀವಿ. ಇವೆಲ್ಲದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಅಡಿಷನಲ್ ಕ್ವಾಲಿಫಿಕೇಷನ್ಸನ್ನು ಅವರು ಆ್ಯಡ್ ಮಾಡಿಕೊಂಡ್ರೆ ಖಂಡಿತ ನಿಸ್ಸಂಶಯವಾಗಿ ಅವರು ಮುಂದೆ. ಇದು ಯಾವುದೇ ಪದವಿ ಆಗಲಿ, ಉನ್ನತ ಪದವಿ ತಗೊಂಡ್ರು ಈ ಇಂದ್ರಾ ಅವರು ಹೇಳ್ದಂಗೆ ಸರ್ಟಿಫಿಕೇಟ್ ಕೋರ್ಸಸ್ಸು ನಮಗೆ ಬರೋ ದಿನದಲ್ಲಿ ಯಾವ ಥರ ಚೇಂಜಸ್ ಆಗುತ್ತೋ ಆ ಚೇಂಜಸ್ನ ಮೀಟ್ ಮಾಡೋದಕ್ಕೆ ನಾವು ಮಾಡ್ಕೊಳ್ತಾನೆ ಹೋಗಬೇಕಾಗತ್ತೆ. ರೈಟ್ ಮೇಡಮ್, ತುಂಬ ಖುಷಿ ಆಯಿತು. ಯಾಕಂದರೆ ಹೋಮ್ ಸೈನ್ಸ್ ಅನ್ನೋದು ಇಷ್ಟೊಂದು ವಿಶಾಲ ವ್ಯಾಪ್ತಿ ಇದೆ, ಇದಕ್ಕೆ ಇಷ್ಟೊಂದು ಅಪಾರ್ಚುನಿಟೀಸ್ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ಯಾಕಂದರೆ ಟೆಕ್ಸ್ಟೈಲ್ ಡಿಸೈನಿಂಗು, ಆಮೇಲೆ ಇಂಟೀರಿಯರ್ ಡಿಸೈನಿಂಗು, ಇವೆಲ್ಲ ಕಾನ್ಸೆಪ್ಟ್ಗಳು ಇದರಲ್ಲಿ ಇನ್ಕ್ಲೂಡ್ ಆದಾಗ ಈಗ ಕರ್ನಾಟಕದಲ್ಲಿ ಹೆಚ್ಚು ಎಕ್ಸ್ಪೋರ್ಟ್ ಆಗ್ತಾ ಇರೋದು ಗಾರ್ಮೆಂಟ್ ಇಂಡಸ್ಟ್ರಿ ಬೇಕಾದ ಕೋರ್ಸ್ ಇಲ್ಲ, ಅವೈಲೇಬಲ್ ಇದೆ. ಹೀಗೆ ಬೇಕಾದ ಕೋರ್ಸ್ಗಳೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ಪರ್ಸನಲ್ ಡೆವಲಪ್ಮೆಂಟ್, ಪ್ರೊಫೆಷನಲ್ ಡೆವಲಪ್ಮೆಂಟ್, ಪ್ಯಾಷನ್ ಡೆವಲಪ್ಮೆಂಟ್ ಎಲ್ಲದಕ್ಕೂ ಅನುಕೂಲವಾಗುವ ಕೋರ್ಸ್ ಇದೆ. ನಿಸ್ಸಂಶಯವಾಗಿ ಜಾಯ್ನ್ ಆಗ್ಬೋದು ಅಂತ ನಾನು ಭರವಸೆ ಕೊಡ್ತಾ, ಇಷ್ಟೊತ್ತವರೆಗೂ ಈ ವಿಸ್ತೃತವಾದ ಮಾಹಿತಿಯನ್ನು ಕೊಟ್ಟಂತ ಡಾಕ್ಟರ್ ಮಮತಾ ಮೇಡಮ್ ಅವ್ರಿಗೂ ಮತ್ತು ಡಾಕ್ಟರ್ ಇಂದಿರಾ ಮೇಡಮ್ ಅವ್ರಿಗೂ ನಮಸ್ಕಾರಗಳು. ನಮಸ್ಕಾರ ಸರ್. ನಮಗೂ ಇಲ್ಲಿ ಕರೆದು ಅವಕಾಶ ಮಾಡಿಕೊಟ್ಟಂಥ ಕಾಲೇಜು ಶಿಕ್ಷಣ ಇಲಾಖೆಗೆ ಮತ್ತು ಅವಕಾಶ ಮಾಡಿಕೊಟ್ಟಂಥ ಮಂಜುನಾಥ್ ಸರ್ಗೂ ಕೂಡ ನಮ್ಮ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.